ಆದರೆ ಕೆಂಪು ಬಣ್ಣ ಅದ್ಭುತ. ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇವತ್ತು ಏಪ್ರಿಲ್ 1ನೇ ತಾರೀಕು, ಫಿನಾನ್ಷಿಯಲ್ ವರ್ಷ, ಹೊಸ ವರ್ಷ ಆರಂಭ ಆಗಿದೆ. ನಾನು ಹೇಳ್ತಾ ಇದ್ದೆ, ಏಪ್ರಿಲ್ 1ನೇ ತಾರೀಕಿನಿಂದ ಹಾಲಿನ ದರ ಏರಿಕೆ ಆಗುತ್ತೆ, ಕಸದ ಸೆಸ್ ಏರಿಕೆ ಆಗುತ್ತೆ, ನಿಮ್ಮ ಮನೆ ಮುಂದೆ ವಾಹನ ನಿಲ್ಲಿಸಿದರೆ ಅದಕ್ಕೂ ಕೂಡ 2 ರೂಪಾಯಿ ಕೊಡಬೇಕಾಗತ್ತೆ, ಕಸಕ್ಕೆ ಕೆಜಿಗೆ 12 ರೂಪಾಯಿ ಏನೋ ಸೆಸ್ ಹಾಕ್ತಾರೆ, ಇತ್ಯಾದಿ ಇತ್ಯಾದಿ. ಹಾಲಿನ ಬೆಲೆ ಏರಿಕೆ ಆಗುತ್ತೆ 4 ರೂಪಾಯಿ. ಎಲ್ಲವೂ ಕೂಡ ಇವತ್ತಿನಿಂದ. ಈಗ ಬರ್ತಾ ಇರುವಂಥ ಸುದ್ದಿ ಪ್ರಕಾರ ಈ ಒಂದು ವಿಚಾರ ಇದರಲ್ಲಿರಲಿಲ್ಲ. ಈಗ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ರಾತ್ರಿ ಹಾಕ್ಕೊಂಡ್ರೆ ಬೇರೆ, ನಾಳೆ ಬೆಳಿಗ್ಗೆ ಹಾಕ್ಕೊಂಡ್ರೆ ಬೇರೆ. ವಾಹನ ಸವಾರಿಗೂ ಕಾಂಗ್ರೆಸ್ ಸರ್ಕಾರದ ಶಾಕ್. ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ. ಡೀಸೆಲ್ ಸೆಸ್ ಮತ್ತೆ 2 ರೂಪಾಯಿ ಏರಿಕೆ. ಇಂದು ಮಧ್ಯರಾತ್ರಿಯಿಂದಲೇ ಡೀಸೆಲ್ 1 ರೂಪಾಯಿ, ತೈಲ ಸೆಸ್ ಏರಿಕೆ ಇದೆ ಮೊದಲೇನಲ್ಲ. ಒಂದು ವರ್ಷದಲ್ಲಿ 4 ಬಾರಿ ಏರಿಕೆಯನ್ನು ಮಾಡಿದ್ದಾರೆ. ಡೀಸೆಲ್ ಸೆಸ್ 3 ರೂಪಾಯಿ ಹೆಚ್ಚಿಸಿದ್ದಾರೆ. 1 ವರ್ಷದ ಅಂತರದಲ್ಲೇ ಮತ್ತೆ ಡೀಸೆಲ್ ಸೆಸ್ ಹೆಚ್ಚು ಮಾಡಿದ್ದಾರೆ. 1 ವರ್ಷದ ಅಂತರಲ್ಲೇ ಡೀಸೆಲ್ 4 ರೂಪಾಯಿ ದುಬಾರಿ ಆಗಿದೆ. ಓಕೆ, ಇದೀಗ ಇವತ್ತು ರಾತ್ರಿ ನೀವು ಹಾಕ್ಕೊಂಡ್ರೆ ಡೀಸೆಲ್ 89 ರೂಪಾಯಿ 2 ಪೈಸಾ, ನಾಳೆ ಹಾಕಿದರೆ 91 ರೂಪಾಯಿ 2 ಪೈಸಾ. ವಾಹನ ಸವಾರಿಗೆ ಕಾಂಗ್ರೆಸ್ ಸರ್ಕಾರದ ಶಾಕ್ ಇದು. ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯದಲ್ಲಿ ಡೀಸೆಲ್ ತೆರಿಗೆ 2 ರೂಪಾಯಿ ಏರಿಕೆಯಾಗಿದೆ. ಇಂದು ಮಧ್ಯರಾತ್ರಿಯಿಂದಲೇ ಡೀಸೆಲ್ 1 ರೂಪಾಯಿ, ತೈಲ ತೆರಿಗೆ ಏರಿಕೆ ಯಾವಾಗೆಲ್ಲ ಆಗಿತ್ತು ನೋಡಿ. ಜೂನ್ 15, 2024 ಸೆಸ್ ಜಾಸ್ತಿ ಮಾಡಿತ್ತು. ಅಂದು ಪೆಟ್ರೋಲ್ ಡೀಸೆಲ್ ಸೆಸ್ 3 ರೂಪಾಯಿ ಹೆಚ್ಚಿಗೆ ಮಾಡಿತ್ತು. 1 ವರ್ಷದ ಅಂತರದಲ್ಲೇ ಮತ್ತೆ ಡೀಸೆಲ್ ತೆರಿಗೆ ಏರಿಕೆ ಮಾಡಿದೆ. 1 ವರ್ಷದ ಅಂತರದಲ್ಲಿ ಡೀಸೆಲ್ 4 ರೂಪಾಯಿ ದುಬಾರಿಯಾಗಿದೆ. ಇನ್ನು ಏಪ್ರಿಲ್ 1ಕ್ಕೆ ಸಿದ್ದರಾಮಯ್ಯ ಸರ್ಕಾರ ಇಡೀ ಕರ್ನಾಟಕವನ್ನು ಸರಿಯಾಗಿ ಪೂಲ್ ಮಾಡಿದೆ. ಇವತ್ತು ಬೆಳಗ್ಗೆದ್ದು ಹಾಲು ತರಕ್ಕೆ ಹೋದರೆ ಹೆಚ್ಚು ಹಣ ಕೊಡಬೇಕಿತ್ತು, 4 ರೂಪಾಯಿ ಜಾಸ್ತಿ ಆಗಿದೆ. ಹೊಸ ತೊಡಕಿಗೆ ಬಾಡ್ ತರೋಣ ಅಂತ ಮನೆ ಮುಂದೆ ನಿಲ್ಲಿಸಿದ ಗಾಡಿ ತೆಗೆಯೋಣ ಅಂದರೆ ಅದಕ್ಕೂ ದುಡ್ಡು ಕೊಡಬೇಕಿತ್ತು. ಒಟ್ಟಾರೆಯಾಗಿ ಅದು ಬರೋದು ಗ್ಯಾರಂಟಿಗೇನೆ. ನಿಮಗೆ ಯೋಗ್ಯತೆ ಇಲ್ಲದಿದ್ದರೆ, ಗ್ಯಾರಂಟಿ ಕೊಡೋ ಯೋಗ್ಯತೆ ಇಲ್ಲದಿದ್ದರೆ ಇದ್ದ ರೇಟನ್ನು ಜಾಸ್ತಿ ಮಾಡಿ ಯಾಕೆ ಜನರಿಗೆ ಪ್ರಾಬ್ಲಮ್ ಮಾಡ್ತೀರಿ? ನಿಮ್ಮ ಸ್ಯಾಲ್ರಿಗಳನ್ನು ಡಬಲ್ ಮಾಡಿಕೊಂಡ್ರೆ ನಾಚಿಕೆ ಆಗಲ್ಲ ನಿಮಗೆ? ನಿಮ್ಮ ಸಂಬಳಗಳನ್ನು ಡಬಲ್ ಮಾಡಿಕೊಡ್ರಲ್ರಿ. ಯಾರು ನೀವಲ್ಲ, ನಿಮ್ಗೆ ಯಾಕ್ರಿ ಅಧಿಕಾರ ಬೇಕು ನಿಮಗೆ? ನಿಮ್ಮ ಸಂಬಳ ಡಬಲ್ ಮಾಡ್ಕೊಂಡ್ರಿ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ. ಅಲ್ಲಿ ವಿಧಾನಸೌಧಕ್ಕೆ ಕಾರ್ಪೆಟ್ ಅಂತೆ, ಮತ್ತೊಂದಂತೆ 5 ಕೋಟಿ ಅಂತೆ. ಆಮೇಲೆ ಶಾಸಕರ ಭವನಕ್ಕೆ ಏನು ಲಾಕ್ ಸಿಸ್ಟಮ್ ಅಂತೆ. ಆ ರಾಜಣ್ಣನ ಮನೆಯಲ್ಲಿ CCTV ಇಲ್ಲ, ಹುಡುಗಿ ಬಂದು ಕೋಣೆಗೆ ಬಾ ಶೆಡ್ಡಿಗೆ ಬಾ ಅಂತ ಕರೀತಾಳೆ. ಯಾರಿಗೆ ಬಂದಿದ್ದಂದ್ರೆ ನನ್ನ ಮನೆಯಲ್ಲಿ CCTV ಇಲ್ಲ, HC ಮಹದೇವಪ್ಪ ಮನೆಯಲ್ಲಿ CCTV ಇಲ್ಲ. CCTV ಇಲ್ವಾ? ನೀವೇ ತೆಗೆದ್ರೋ? ಡಬಲ್ ಎಲ್ಲರ ಸಂಬಳ ಡಬಲ್. ಆಮೇಲೆ ಅಲ್ಲಿ ಕಾವೇರಿ, ಅಲ್ಲಿ ನಿವಾಸ ಇದೆ, ಹೊಸ ಮನೆ, ಅದಕ್ಕೆ ಖರ್ಚು. ಇಲ್ಲಿ ನೋಡಿದರೆ ರಾತ್ರಿ ಬೆಳಕಾದ್ರೆ ದಿನ ಒಂದೊಂದಕ್ಕೆ 2 ರೂಪಾಯಿ 3 ರೂಪಾಯಿ, 2 ರೂಪಾಯಿ 3 ರೂಪಾಯಿ, 2 ರೂಪಾಯಿ 3 ರೂಪಾಯಿ. ನಿಮ್ಮಂಥವರ ಕೈಯಲ್ಲಿ ಕೊಡಬೇಕಿತ್ತು ಸರ್ಕಾರವನ್ನು, ಆಡಳಿತವನ್ನು. ಕಸದ ಮೇಲೆ ಸೆಸ್ ಹಾಕ್ತಿರಲ್ರಿ, ಕಸದ ಮೇಲೆ ಸೆಸ್ಸು. ಆಮೇಲೆ ಗಾಡಿ ನಿಮ್ಮ ಮನೆ ಮುಂದೆ ನಿಲ್ಲಿಸಿದ್ರೆ ಅದಕ್ಕೆ ತೆರಿಗೆ, ಅದಕ್ಕೆ ದುಡ್ಡು ಕೊಡಬೇಕು. ನಿನಗೂ ಫ್ರೀ, ಅವನಿಗೂ ಫ್ರೀ, ಕರ್ನಾಟಕ ಫ್ರೀ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಫ್ರೀ ಮಾಡಬೇಕಷ್ಟೇ ಕರ್ನಾಟಕವನ್ನು. ರಿಪೋರ್ಟ್ ನೋಡ್ಕೊಂಬನ್ನಿ.
ಇಂದಿನಿಂದ ದುಬಾರಿ ದುಬಾರಿ ದುಬಾರಿ. ಜನಸಾಮಾನ್ಯರ ಜೇಬಿಗೆ ಸರ್ಕಾರಗಳ ಕತ್ತರಿ. ಯುಗಾದಿ ಹಬ್ಬ ಮುಗಿಸಿರೋ ರಾಜ್ಯದ ಜನರಿಗೆ ಇಂದಿನಿಂದ ಬೆಲೆ ಏರಿಕೆಯ ಬರೆ ಎದುರಾಗಿದೆ. ಗ್ಯಾಪ್ ಸಿಕ್ದಾಗ್ಲೆಲ್ಲ ಮೆಟ್ರೋ ದರ, ಬಸ್ ದರ ಅಷ್ಟೇ ಯಾಕೆ ಎಣ್ಣೆ ರೇಟ್ ಕೂಡ ಹೈಕ್ ಮಾಡಿ ಕಿಕ್ಕಿಳಿಸಿತ್ತು ರಾಜ್ಯ ಸರ್ಕಾರ. ಇಂದಿನಿಂದ ದುಬಾರಿ ದುನಿಯಾದ ಅಸಲಿ ದರ್ಶನ ಆಗಿದೆ. ಮಿಡ್ಲ್ ಕ್ಲಾಸ್ ಮಂದಿಯ ಜೇಬಿಗೆ ಇವತ್ತಿನಿಂದ ಕತ್ತರಿ ಬಿದ್ದಿದೆ. ಯುಗಾದಿ ಹಬ್ಬ ಮುಗಿಸಿ ಹೊಸ ತೊಡಕಿನ ಗುಂಗಲ್ಲಿರೋ ಜನಕ್ಕೆ ಇಂದಿನಿಂದ ಬಾಡೂಟದ ಜೊತೆಗೆ ಬೆಲೆ ಏರಿಕೆಯ ಗಿಫ್ಟ್ ಕೂಡ ಸಿಗ್ತಾ ಇದೆ. ಈಗಾಗಲೇ ಬಸ್ಸು, ಮೆಟ್ರೋ ಎಲ್ಲದರ ರೇಟ್ ಹೈಕ್ ಮಾಡಿದ್ದಾಗಿದೆ. ಇಂದಿನಿಂದ ಹಾಲು, ಕರೆಂಟು ದುಬಾರಿಯಾಗಿದೆ. ಏಪ್ರಿಲ್ 5 ದುಬಾರಿ. ಇಂದಿನಿಂದ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. ಜೊತೆಗೆ ಮೊಸರಿನ ದರವೂ ಹೆಚ್ಚಿದೆ. ಪ್ರತಿ ಯೂನಿಟ್ ವಿದ್ಯುತ್ ದರ 36 ಪೈಸೆ ಹೆಚ್ಚಾಗಿದ್ರೆ 2026-27ರಲ್ಲಿ 35 ಪೈಸೆ, 27-28ರಲ್ಲಿ 34 ಪೈಸೆ ಏರಿಕೆ ಆಗುತ್ತೆ. ಬರೀ ವಿದ್ಯುತ್ನಿಂದಲೇ ಮುಂದಿನ 3 ವರ್ಷದಲ್ಲಿ 8,519 ಕೋಟಿ ವಸೂಲಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಬಿಬಿಎಂಪಿ ಅವರು ಕಸದ ಸೆಸ್ ಪ್ರತಿ ಕೆಜಿಗೆ 12 ರೂಪಾಯಿ ವಿಧಿಸಿದೆ. ಸರ್ಕಾರ ನಡೆಸೋರು ವಾಹನ ಮೇಲಿನ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ. 10 ಲಕ್ಷದೊಳಗಿನ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಹಾಕಿದ್ದು ಅಲ್ಲದೆ 25 ಲಕ್ಷದ ಮೇಲಿನ ಎಲೆಕ್ಟ್ರಿಕ್ ಕಾರಿಗೆ 10% ತೆರಿಗೆ ವಿಧಿಸ್ತಾ ಇದ್ದಾರೆ. 2 ಹಂತದ ಹೋರಾಟ. ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ನೀತಿಗಳೇನಿದ್ದಾವೆ, ವಿಶೇಷವಾಗಿ ಬೆಲೆ ಏರಿಕೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ 20 ತಿಂಗಳಲ್ಲಿ ಬೆಲೆ ಏರಿಕೆಯ ಗ್ಯಾರಂಟಿಯನ್ನ ದಯಪಾಲಿಸಿದ್ದಾರೆ. ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗಲಿದೆ. ಯುಗಾದಿ ಕಳೀತಾ ಇದ್ದಂತೆ ಜನರಿಗೆ ಕೆಲವೊಂದು ಲಾಭ ನಷ್ಟದ ನಿಯಮಗಳು ಜಾರಿಗೆ ಬರಲಿದೆ. ಕೇಂದ್ರ ಸರ್ಕಾರದ ಬಜೆಟ್ನ ಹಲವು ಘೋಷಣೆಗಳು ಇವತ್ತಿನಿಂದ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ. ವಾಹನ ಸವಾರರಿಗೆ ಟೋಲ್ ಬರೀ ರಾಜ್ಯ ಸರ್ಕಾರದ ಕತೆ ಮಾತ್ರವಲ್ಲ, ಕೇಂದ್ರ ಸರ್ಕಾರವೂ ನಮಗೆ ಶಾಕ್ ಕೊಟ್ಟಿದೆ. ಟೋಲ್ ದರ ಇಂದಿನಿಂದ 5% ಏರಿಕೆ ಆಗಿದೆ. ಒಂದೇ ವರ್ಷದಲ್ಲಿ 35% ಟೋಲ್ ಸುಂಕ ಹೆಚ್ಚಳ ಆಗಿದೆ. ದೇಶದಲ್ಲಿ ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ಸಂಖ್ಯೆ 323 ಇದ್ರೆ ಒಟ್ಟು ಟೋಲ್ ಪ್ಲಾಜಾಗಳ ಸಂಖ್ಯೆ 1181 ಇದೆ. ನಮ್ಮ ಕರ್ನಾಟಕದಾದ್ಯಂತ 66 ಟೋಲ್ ಪ್ಲಾಜಾಗಳು ಇದೆ. 2023-24ರಲ್ಲಿ 42,196 ಕೋಟಿ ಟೋಲ್ ಸಂಗ್ರಹ ಆಗಿದ್ರೆ 24-25ರಲ್ಲಿ 64,809 ಕೋಟಿ ಶುಲ್ಕ ಸಂಗ್ರಹಿಸಿದ್ರು. 5 ವರ್ಷಗಳಲ್ಲಿ ಟೋಲ್ಗಳಿಂದ ಹೆಚ್ಚುವರಿ 13,702 ಕೋಟಿ ರೂಪಾಯಿ ಸಂಗ್ರಹ ಗುರಿ ಹೊಂದಲಾಗಿದೆ. ದಿನೇ ದಿನೇ ಹೀಗೆ ಬೆಲೆ ಏರಿಕೆ ಆಗ್ತಾ ಇದ್ರೆ ಜನಸಾಮಾನ್ಯರು ಸಿಡಿದೆದ್ದು ಪ್ರತಿಭಟನೆಗೆ ಹಿಡಿದ್ರೆ ಕಷ್ಟ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 1 ವರ್ಷದಲ್ಲಿ ಟೋಲು 35% ಜಾಸ್ತಿ ಕೇಂದ್ರ ಸರ್ಕಾರದ್ದು. ನಿತಿನ್ ಗಡ್ಕರಿ ಎದ್ದಾಗ ಕೂತಾಗ ಹೇಳ್ತಾ ಇರ್ತಾರೆ, ಅಗಲೇ ಸಾಲ್ಸೆ ಪೂರಾ ಫ್ರೀ ಕರ್ದುಂಗ. ಏನು ಫ್ರೀ? ಎಷ್ಟು ಸುಳ್ಳು ಹೇಳ್ತೀರಿ? 35% ಸರ್, ಈಗ 5% ಜಾಸ್ತಿ. 60,000 ಕೋಟಿ ಅದರಿಂದಲೇ ಬರ್ತಾ ಇದೆ. ಆಮೇಲೆ ಅವ್ರು ಜಾಸ್ತಿ ಮಾಡ್ತಾ ಇದ್ರು ಅಂತೇಳಿ ಕಾಂಗ್ರೆಸ್ ಬೈತಾ ಇತ್ತಾ? ಇವರಾದ್ರೂ ಕಡಿಮೆ ಮಾಡಬೇಕಿತ್ತಲ್ಲ. ಆಯಿತು ನೋಡ್ರಪ್ಪ, ಅವರು ಕೇಂದ್ರದವ್ರು ಜಾಸ್ತಿ ಹಾಕಿದ್ದಾರೆ, ನಾವು ಬೇರೆ ಸೆಸ್ ಹಾಕಿಲ್ಲ. ಇವರು ವರ್ಷದಲ್ಲಿ 4 ಸಲ ರೇಟ್ ಜಾಸ್ತಿ ಮಾಡಿದರು. ಪೆಟ್ರೋಲ್ ಡೀಸೆಲ್ ಹಾಲಿಂದು 3ನೇ ಬಾರಿ ಜಾಸ್ತಿ ಮಾಡ್ತಾ ಇರುವಂಥ. ಆಮೇಲೆ ಇದೀಗ ನೀರಿಗೆ, ಕಸಕ್ಕೆ, ಇದ್ದ ಬದ್ದಕ್ಕೆಲ್ಲ ಇನ್ನು ಯಾವುದಕ್ಕೆ ಹಾಕ್ತಿರ್ರಿ? ಇನ್ನು ಜೀನ್ಸ್ ಹಾಕಿದರೆ ಸೆಸ್ಸು, ಲುಂಗಿ ಹಾಕೊಂಬಂದ್ರೆ ಸೆಸ್ಸು, ಬರ್ಬುಡ ಹಾಕಿದರೆ ಡಬಲ್ ಸೆಸ್ಸು, ಹಿಂಗೆಲ್ಲ ಇರುತ್ತಾ? ಹೆಂಗೆ? ನಿಮ್ಮನ್ನು ನಂಬಕ್ಕಾಗಲ್ಲ ರೀ. ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ, ಜನ ಹೈರಾಣ್ ನೋಡಿ. ಕರ್ನಾಟಕ ನಿನ್ನೆಯಿಂದ ಹೇಳ್ತಾ ಇದ್ದೀನಿ ನಾನು, ಕರ್ನಾಟಕದಲ್ಲಿ ಹಾಲು, ವಿದ್ಯುತ್, ಕಸವನ್ನು ಕೂಡ ಬಿಡಲಿಲ್ಲ. ಗ್ಯಾರಂಟಿ ಯೋಜನೆಗಳ ಆಸೆ ತೋರಿಸಿ ಬೆಲೆ ಏರಿಕೆ ಸರಿಯಲ್ಲ. ಬೆಲೆಗಳ ಏರಿಕೆ ಜೊತೆ ಇನ್ನು ಮುಂದೆ ಕಸಕ್ಕೂ ಸೆಸ್ ಕಟ್ಟಬೇಕು. ಮನೆ ಮುಂದೆ ಕಸ ಸಂಗ್ರಹಿಸಲು ತೆರಿಗೆ ಕಟ್ಟಬೇಕು. ಅಂಗಡಿ, ಹೋಟೆಲ್ಗಳಿಗೆ ಒಂದೊಂದು ರೀತಿಯ ತೆರಿಗೆ. ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಮತ್ತೊಂದು ರೀತಿ ಕಸ ಸೆಸ್. ರೆಸಿಡೆನ್ಷಿಯಲ್ ಕಟ್ಟಡ ಅಂತಂದರೆ ಈಗ ವಸತಿ ಅಪಾರ್ಟ್ಮೆಂಟ್. ಹೊಸ ವಾಹನ ಖರೀದಿ ಮಾಡೋರಿಗೆ ಇನ್ನು ಮುಂದೆ ಕಷ್ಟ. ಹೊಸ ವಾಹನ ಖರೀದಿ ಮಾಡುವಾಗ ರೋಡ್ ಟ್ಯಾಕ್ಸ್ ಅಂತೇಳಿ ಒಂದೇ ಸಲ ಕಟ್ಟಿರ್ತೀವಿ ಸರ್. ರೋಡ್ ಟ್ಯಾಕ್ಸ್ ಆಯಿತಾ? ರೋಡ್ ಟ್ಯಾಕ್ಸ್ ಆದ ನಂತರ ಮತ್ತೆ ಟೋಲ್ ಆಯಿತಾ? ಅದಾದ ನಂತರ ನೀವು ಯಾವುದೋ ಒಂದು ಮಾಲ್ಗೋ ಮತ್ತೊಂದು ಹೋದಾಗ ಅಲ್ಲಿ, ಆಮೇಲೆ ನಿಮಗೆ ಮನೆ ಮುಂದೆ ನಿಲ್ಲಿಸಿದ್ರೆ 2 ರೂಪಾಯಿ,
ಹಾಗಂತ ರೋಡ್ ಟ್ಯಾಕ್ಸ್ ಕಟ್ಬಿಟ್ಟು ಎಲ್ಲ ರೋಡ್ ಕಡೆ ನಿಲ್ಲಿಸೋಂಗಿಲ್ಲ. ನಿಮ್ಮ ಜಗತ್ತಿನಲ್ಲಿ ಯಾವುದಾದ್ರೂ ಸರ್ಕಾರಿ ಮೆಷಿನ್ ಫಾಸ್ಟಾಗಿ ಕೆಲಸ ಮಾಡುತ್ತೆ ಅಂತಂದರೆ ಆ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ ಅವರು, ಅಬ್ಬಬ್ಬಬ್ಬ, ಅವರಿಗೆ ಕಸ ಎತ್ತೋ ಕೆಲಸ ಕೊಡಬೇಕು. ಆ ಗಾಡಿ ಎತ್ಕೊಂಡು ಹೋಗ್ತಾರಲ್ಲ, ಕಸ ಎತ್ತೋ ಕೆಲಸ ಕೊಡಬೇಕು ಅವರಿಗೆ. ಅಲ್ಲ ರೀ, ಆ ಗಾಡಿಯನ್ನು ಅಷ್ಟು ಭಾರದ ಗಾಡಿಯನ್ನು ಎತ್ಕೊಂಡು ಹೋಗ್ತಾರಲ್ಲ, ನೋ ಪಾರ್ಕಿಂಗ್ ಜಾಗದಲ್ಲಿ ನೋ ಪಾರ್ಕಿಂಗ್ ನಿಲ್ಲಿಸಬಾರ್ದು. ಸಮ್ಟೈಮ್ಸ್ ಆಸ್ಪತ್ರೆ ಮುಂದೆ ಒಂದು 2 ನಿಮಿಷಕ್ಕೆ ನಿಲ್ಲಿಸ್ತಾರೆ, ಆಗ ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ. ಅವರನ್ನೆಲ್ಲ ಏನು ಮಾಡಬೇಕು ಅಂತಂದರೆ, ಒಂದು ವರ್ಷ ನೀನು ಈ ಗಾಡಿ ಎತ್ತಾಕೊಂಡು ಹೋಗ್ತಾ ಇದೆಯಲ್ಲ, ಕಸ ಎತ್ತಾಕೋ ಕೆಲಸ ಮಾಡು ನೋಡೋಣ ಅಂತ. ಹೆಂಗಿರುತ್ತೆ? ಅದು ಯಾಕಾಗಲ್ಲ? ಅಬ್ಬಾ, ಹಾಗೂ ಹೀಗೂ ವಾಹನ ಖರೀದಿ ಮಾಡಿದರೆ ಪಾರ್ಕಿಂಗ್ ಕಷ್ಟ. ನಿಮ್ಮ ಮನೆ ಮುಂದೆ ಪಾರ್ಕಿಂಗ್ ಮಾಡಿದ್ರು ಕೂಡ ಕೊಡಬೇಕು. ಮೊದಲು ವಲಯಗಳ ಆಧಾರದ ಮೇಲೆ ಪಾರ್ಕಿಂಗ್ ತೆರಿಗೆ ಇತ್ತು, ಆದರೆ ಇದೀಗ ಎಲ್ಲ ನಿಯಮ ಬದಲಿಸಿದೆ BBMP. ಗೊತ್ತಲ್ಲ, ಇದ್ದ ಬದ್ದ ಆಸ್ತಿಯನ್ನೆಲ್ಲ ಅಡಮಾನ ಇಟ್ಟು ಬೇಕಾ BBMP? ಈಗ ಯಾರೋ ಬಂದು ಅದನ್ನು 7 ಭಾಗ ಮಾಡ್ತೀನಿ, 11 ಭಾಗ ಊರು ಬಾಗಿಲು ಮಾಡಿಬಿಡ್ತೀನಿ ಬಿಡಿ. ವಸತಿ ಸಂಕೀರ್ಣಗಳಲ್ಲಿ ತಿಂಗಳಿಗೆ 2 ರೂಪಾಯಿ ಕೊಡಬೇಕಂತೆ, ವಾಣಿಜ್ಯ ಕಟ್ಟಡಗಳಲ್ಲಿ 3 ರೂಪಾಯಿ ಬಾಡಿಗೆ ನಿಗದಿ ಆಗಿದೆಯಂತೆ. ಒಟ್ಟಾರೆಯಾಗಿ ತೆರಿಗೆ ತೆರಿಗೆ ತೆರಿಗೆ, ಫ್ರೀ ಯಾರಿಗೂ ಫ್ರೀ ಇಲ್ಲ. ಇಷ್ಟೇ. ನೆಕ್ಸ್ಟ್ ಬನ್ನಿ. ಇನ್ನು ಬೆಲೆ ಏರಿಕೆಗೆ ರಾಜ್ಯ ಸರ್ಕಾರದ ವಿರುದ್ಧ ಜನ ರೋಷಾಗ್ನಿ ಹೊರ ಹಾಕಿದ್ದಾರೆ. ಪಾಪ ಇವ್ರು ಹೇಳ್ತಾ ಇರ್ತಾರೆ, ಅವ್ರು ಮಾಡ್ತಾ ಇರ್ತಾರೆ. ಸಾರ್ವಜನಿಕರು ಏನು ಹೇಳ್ತಿದ್ದಾರೆ, ಇದನ್ನು ಯಾರಾದರೂ ಕಿವಿಗೆ ಹಾಕೋತಾರೆ, ಬಿಡ್ರಿ ಹೇಳ್ಬಿಟ್ಟು ಹೊರಟೋಗ್ತಾರೆ ಅಂತ. ನಾವು ನಮ್ಮ ಕರ್ಮ ಮಾಡಬೇಕಲ್ಲ, ಅದನ್ನು ಏನಾಯ್ತು ಸರ್ ಅಂತ ಕೇಳ್ತೀವಿ. ಅವ್ರು ಪಾಪ ಬೈತಾರೆ 4. ಹಂಗಾಗಿ ನೋಡಿ, ಹಾಲಿನ ಬಗ್ಗೆ ಬೈತಾ ಇದ್ರು, ಹಂಗಾಗಿ ಹಿಂಗೆ ಕಣ್ಣು ತೆಗಿಬೇಕು ಅಂದರೆ ಡೀಸೆಲ್ಗೆ ಸೆಸ್ ಹಾಕ್ಬಿಟ್ಟಿದೆ. ಕೇಳ್ಕೊಂಬನ್ನಿ. ರಾಜ್ಯ ಸರ್ಕಾರಕ್ಕೆ ಕಿವಿ ಕೇಳಿಸಲ್ವಾ? ಸರ್ಕಾರ ಕಣ್ಣು ಮುಚ್ಕೊಂಡು ಜನರ ಮೇಲೆ ಬರೆ ಎಳೆಯಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಈ ಸರ್ಕಾರದಲ್ಲಿ ಕಿವಿಗೆ ಕೇಳಿಸಲ್ಲ ಅಂತ ಕಾಣ್ತದೆ. ಸಾಮಾನ್ಯ ಜನರಿಗೆ 7-8 ಒರೆಸ್ತಾವ್ರೆ ಅಂದರೆ ಹಾಲಿನ ದರ, ವಿದ್ಯುತ್ ದರ, ನೀರಿನ ದರ ಮತ್ತು ವೆಹಿಕಲ್ ದರ ಏರಿಕೆಯಿಂದ ತುಂಬ ಹೊರೆಯಾಗ್ತಿದೆ. ನಮ್ಗೆ ತುಂಬ ಹೊರೆ ಆಗುತ್ತೆ ಮೇಡಮ್. 1 ಲೀಟ್ರನ್ನ ಎಷ್ಟು 3 ದಿನ ಮಾಡ್ತೀರಾ, 4 ದಿನ ಮಾಡ್ತೀರಾ? ಎಷ್ಟು ದಿನ ಮಾಡೋಕ್ಕಾಗುತ್ತೆ ಲೀಟ್ರ್ ಹಾಲನ್ನ? ಯಾರಿಗೋಸ್ಕರ ಮಾಡ್ತಾ ಇದ್ದ ಅರ್ಥ ಆಗ್ತಾ ಇಲ್ಲ. ಅವ್ರಿಗೇನು ಫ್ರೀ ಎಲ್ಲ ಬರುತ್ತೆ, ನಮ್ಗೇನು ಬರುತ್ತೆ? ಯಾವುದಕ್ಕೂ ಬರಲ್ಲ ನಮಗೆ. ಎಲ್ಲ ನಾವೇ ಹೊರಗಿಂದ ದುಡ್ಡು ತೊಗೊಂಬರೋದು, ಚೆಲ್ಲೋದು, ತೊಗೊಂಬರೋದು, ಮಾಡ್ಕೊಳ್ಳೋದು. ಒಂದು ದಿವಸ ಹಾಲು ಬರುತ್ತೆ, ಒಂದು ದಿವಸ ಹಾಲು ಒಡೆದೋಗುತ್ತೆ. ಯಾರಿಗೋ ಕಂಪ್ಲೇಂಟ್ ಮಾಡೋಣ? ಜನಸಾಮಾನ್ಯರಿಗೆ ಸರ್ಕಾರ ತೊಂದರೆ ಕೊಡ್ತಿದೆ. ಇದು ಅನಾವಶ್ಯಕವಾಗಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅದರಿಂದ ಸರ್ಕಾರ ಅನಾವಶ್ಯಕವಾಗಿ ಹೊರೆ ತಗೊಂಡಿದೆ. ಅಗತ್ಯ ವಸ್ತುಗಳಿಲ್ದಲೇ ಜೀವನ ನಡೆಸೋದು ಭಾಳ ಕಷ್ಟ. ಅಂಥ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಅತೀವವಾದ ತೊಂದರೆಗಳನ್ನು ಸರ್ಕಾರ ಕೊಡ್ತಾ ಇದೆ. ಅದನ್ನು ಇನ್ನು ಮುಂದಾದರೂ ಯೋಚನೆ ಮಾಡಬೇಕು. ಬೆಲೆ ಏರಿಕೆಯಿಂದ ಬದುಕೋದು ಕಷ್ಟವಾಗ್ತಿದೆ. ಮಾಡಬೇಕು, ಯೋಚನೆ ಮಾಡಬೇಕು. ಸಂಪಾದನೆ ಕಡಿಮೆ ಇದೆ, ಆಚೆಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ. ಬಂದು ನಮ್ಮ ಹತ್ರ ಓಟ್ ಕೇಳಬೇಕು, ಚೆನ್ನಾಗೇ ಮಾತಾಡ್ತಾರೆ. ಆಮೇಲೆ ನಾವೇನೆಲ್ಲ ಕೇಳೋಕ್ಕೂ ನಮ್ಗೇನು ಹೇಳ್ತೀರಾ ಅಂತಾರೆ. ಓಟಾಗ ಅಷ್ಟೇ, ಆಮೇಲೆ ಏನಕ್ಕೂ ಬರಲ್ಲ. ಏನಕ್ಕೂ ತುಂಬ ಬೆಲೆ ತುಂಬ ಜಾಸ್ತಿ ಆಗಿದೆ, ನಮ್ಮ ಬದುಕೋದು ತುಂಬ ಕಷ್ಟ ಆಗಿದೆ. ಬೆಲೆ ಏರಿಕೆ ವಾಪಸ್ ಪಡೆಯಬೇಕು. ನಮಗೆ ಸ್ಯಾಲ್ರಿ ಜಾಸ್ತಿ ಇಲ್ಲ, ಹಿಂಗೆಲ್ಲದ್ರ ಮೇಲೆ ಹಿಂಗೆ ರೇಟ್ ಮಾಡ್ಕೊಂಡು ಹೋದ್ರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತಲ್ಲ ಬಡವ್ರಿಗೆ. ಬಡವ್ರು ತೀರಾ ಬಡವ್ರು ಆಗ್ಬಿಟ್ರೂ ಪರವಾಗಿಲ್ಲ, ಸಾವುಕಾರ ಆದರೂ ಪರವಾಗಿಲ್ಲ, ಮಿಡ್ಲ್ ಕ್ಲಾಸ್ನಲ್ಲಿ ಇದ್ದವ್ರಿಗೆ ತುಂಬ ಎಫೆಕ್ಟ್ ಹೊಡೆಯುತ್ತೆ ಇದು. ಇದನ್ನು ನೋಡಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ಗೆ ಒಳ್ಳೇದು. ನಾವೇಂತೂ ಕೋಟ ಹಾಕ್ತೀವಿ. ಹಾಲಿನ ಬೆಲೆ, ಪೆಟ್ರೋಲ್ ಬೆಲೆ, ಅಕ್ಕಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಅದನ್ನು ಯಾರೂ ಇಲ್ಲಿ ಬಂದು ಕೇಳೋರಿಲ್ಲ. ಓಟ್ ಹಾಕ್ಸ್ಕೊಳ್ಳೋಂಗೆ ಮಾತ್ರ ಬಂದು ಓಟ್ ಹಾಕ್ಸ್ಕೊಳ್ತಾರೆ ಹೊರತು ಆಮೇಲೆ ಏನೂ ನಮಗೆ ಸೌಕರ್ಯ ಮಾಡಿಕೊಡ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ಕೆಲವರು ಹೇಳಿದರು ಕಡಿಮೆ ಅಂತ ಮಾಡೋದೇ ಇಲ್ಲ, ಒಮ್ಮೆ ಜಾಸ್ತಿ ಆದರೆ ಮುಗಿದೋಯ್ತು. ಆಮೇಲೆ ಜನರ ನೆನಪು ಶಕ್ತಿ ಭಾಳ ಕಡಿಮೆ ಅಲ್ವಾ. ನನಗೆ ಆತಂಕ ಆಗೋದೇನು ಗೊತ್ತಾ, ಈಗ ನಾವು ಇವರ ಬಗ್ಗೆ ಮಾತಾಡ್ತೀವಿ, ಯಾರು ಅಂಗನವಾಡಿಯವ್ರ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಆಶಾ ಕಾರ್ಯಕರ್ತೆಯರ ಬಗ್ಗೆ ಮಾತಾಡ್ತೀವಿ. ಇವ್ರದ್ದೆಲ್ಲ 12,000 ಈ ಸಂಬಳದಲ್ಲಿ ಹಿಂಗೆ ಬದುಕ್ತಾರೆ. ಅದು ಬಿಡಿ, ನನಗೆ ತುಂಬ ದುಃಖ ಆಗೋದು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳು. ಸರ್ 6,000, 7,000, 8,000ಕ್ಕೆ ನಿಮಗೆ ಈ 7ನೇ ವೇತನ ಆಯೋಗದ ಪ್ರಕಾರ ಇನ್ನು ಮುಂದೆ ಮಿನಿಮಮ್ 27,000 ಇರಬೇಕು ಸರ್ಕಾರಿ. ಮತ್ತೊಂದು ಇವರಿಗೆ ಅದರ ಕಾಲ್ವಾಸಿ ಅದರ ಬಗ್ಗೆ ಯಾರು ಸರ್ ಹೋರಾಟ ಮಾಡೋರು? ಯಾರಿದ್ದಾರೆ ಅದರ ಬಗ್ಗೆ ಹೋರಾಟ ಮಾಡೋರು? ಮಿನಿಮಮ್ ವೇಜಸ್ ಕೊಡಬೇಕು ಅಂತ. ಆ ಗಾರ್ಮೆಂಟ್ಸ್ ಕಾರ್ಮಿಕರು ಏನು ಮಾಡಬೇಕು? 6,000, 7,000 ರೂಪಾಯಲ್ಲಿ ಏನು ಮಾಡಬೇಕು ಅವರು? ನಿಮಗೆ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆಯಿತು ಅಂತಂದರೆ 1 ಲೀಟ್ರ್ ಹಾಲು ತಗೊಂಡ್ರೆ
4 3 12 120 ರೂಪಾಯಿ ಅಲ್ಲೇ ಆಯಿತು ತಿಂಗಳಿಗೆ. 6,000 7,000ದಲ್ಲಿ ಪಾಪ ಗಾರ್ಮೆಂಟ್ಸಲ್ಲಿ ಯಾವನಾದರೂ ಕೆಮ್ತಾರೆ ಇರ್ರಿ, ಅವ್ರ ಬಗ್ಗೆ ಯಾರಾದರೂ ಮಾತಾಡ್ತಾರ? ಇರೋದ್ರಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಹ್ಯಾಟ್ಸ್ ಆಫ್. ಯಾವ ಒಬ್ಬ ಸಚಿವ ಕೂಡ ಒಬ್ಬ ಆರೋಗ್ಯ ಸಚಿವ ಇಷ್ಟೊಂದು ನೀಟಾಗಿ ಕೆಲಸ ಮಾಡ್ತಾ ಇರೋದು. ಯಾಕಂದರೆ ಫುಲ್ ಅಲರ್ಟ್ ಆಗಿದ್ದಾರೆ. ನಮ್ಗೆ ಗೊತ್ತಾಗ್ಬಿಡುತ್ತೆ. ಕೆಲವೆಲ್ಲ ಬಟಾಣಿ ತಿಂದಾಗ ಇದರಲ್ಲೇನೋ ಹಾಕಿದ್ದಾರೆ ಕಲರು. ಬಾಂಬೆ ಮಿಠಾಯಿ ತಿಂದಾಗ ಗೊತ್ತಿತ್ತು ಇದಕ್ಕೇನೋ ಮಿಠಾಯಿ ಹಾಕಿದ್ದಾರೆ, ಏನೋ ಕಲರ್ ಹಾಕಿದ್ದಾರೆ. ಕೆಲವು ಐಟಮ್ಗಳನ್ನು ಗೋಬಿಗಳನ್ನು ತಿಂದಾಗ ನಮ್ಗೆ ಗೊತ್ತಾಗ್ತಾ ಇತ್ತು ಕಲರ್ ಹಾಕಿದ್ದಾರೆ ಅಂತೇಳಿ. ಮಕ್ಕಳು ಆಸೆ ಪಡ್ತಾರೆ, ಕೊಡ್ತೀವಿ, ಗೊತ್ತಿದೆ ವಿಷ ತಿಂತಾನೆ ಇವರು ಅಂತೇಳಿ. ಏನು ಮಾಡೋಂಗಿಲ್ಲ. ಈ ಬೆಲೆ ಜಾಸ್ತಿ ಆಯ್ತಲ್ಲ, ನಾವು ಏನು ಮಾಡೋಂಗಿಲ್ಲ, ಹಂಗಾಗಿದೆ. ಆದರೆ ದಿನೇಶ್ ಗುಂಡೂರಾವ್ ಅವರು ಸೆಲ್ಯೂಟ್. ಎಂಥ ಅದ್ಭುತವಾದ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಅಂತಂದರೆ ವಿಷಕಾರಿ ಆಹಾರಗಳ ವಿರುದ್ಧ ಸಮರ ಸಾರಿದ್ದಾರೆ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಇದಕ್ಕೆ. ಎಲ್ಲಿ ತನಕ ಅಂತಂದರೆ ಕೋಲ್ಡ್ ಡ್ರಿಂಕ್ಸ್, ಐಸ್ ಕ್ರೀಮ್ ಕೂಡ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಐಸ್ ಕ್ರೀಮ್ಗೆ ಡಿಟರ್ಜೆಂಟ್ ಸಾಬೂನು ಇದೆಯಲ್ಲ, ಸಾಬೂನು ಅದನ್ನು ಹಾಕ್ತಾ ಇದ್ದಾರೆ. ಏನು ನೊರೆ ಬರಲಿಕ್ಕೋ ಏನೋ ಮಣ್ಣಂಗಟ್ಟಿ ಗೊತ್ತಿಲ್ಲ. ಎಲ್ಲ ಐಟಮ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಸೆಲ್ಯೂಟ್ ಮಾಡಬೇಕು ನಿಜವಾಗಿ ದಿನೇಶ್ ಗುಂಡೂರಾವ್ ಮತ್ತು ಆರೋಗ್ಯ ಇಲಾಖೆಗೆ. ಅತ್ಯದ್ಭುತ ಕೆಲಸ ಇದೊಂದೇ ಈ ಸರ್ಕಾರ ಮಾಡಿದ್ದು. ಬನ್ನಿ ಒಂದು ರಿಪೋರ್ಟ್. ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರ್. ಕೋಲ್ಡ್ ಡ್ರಿಂಕ್ಸ್ ಕೂಡ ಡೇಂಜರ್. ಜನರು ಬೇಸಿಗೆಯಲ್ಲಿ ತಂಪಾಗಿರಲು ಹಲವಾರು ತಂಪು ಪಾನೀಯ ಐಸ್ ಕ್ರೀಮ್ ತಿಂತಾರೆ. ಆದ್ರೆ ಈಗ ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಪ್ರಿಯರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಆರೋಗ್ಯ ಸುರಕ್ಷತೆ ದೃಷ್ಟಿಯಿಂದ ಐಸ್ ಕ್ರೀಮ್ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿ ಐಸ್ ಕ್ರೀಮ್ ಅನ್ನ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಆ ಲ್ಯಾಬ್ನಲ್ಲಿ ಬೆಚ್ಚಿ ಬೀಳುವ ಅಂಶ ಬೆಳಕಿಗೆ ಬಂದಿದೆ. ಜನರೇ ಎಚ್ಚರ. ಕೂಲ್ ಐಸ್ ಕ್ರೀಮ್ನಲ್ಲಿ ಬಟ್ಟೆ ತೊಳೆಯೋಕೆ ಬಳಸುವ ಡಿಟರ್ಜೆಂಟ್ ಪತ್ತೆಯಾಗಿದೆ. ಡಿಟರ್ಜೆಂಟ್ ಸಹಾಯದಿಂದ ಐಸ್ ಕ್ರೀಮ್ನಲ್ಲಿ ಕೆನೆ ಬಣ್ಣದ ವಿನ್ಯಾಸವನ್ನು ತರ್ತಾರೆ. ಡಿಟರ್ಜೆಂಟ್ ಪೌಡರ್ನಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ. ವಾಂತಿ, ಬೇದಿ ಜೊತೆ ಶ್ವಾಸಕೋಶ ಡ್ಯಾಮೇಜ್ ಆಗುತ್ತೆ. ಕಣ್ಣುರಿ ಬಂದು ಕಣ್ಣು ಕೆಂಪಾಗಿ ಶ್ವಾಸಕೋಶ ಸುಡಲಬಹುದಂತೆ. ಕೂಲ್ ಡ್ರಿಂಕ್ ನಲ್ಲೂ ಫಾಸ್ಟರಿಸ್ ಆಮ್ಲ ಇದೆ ಎಂದು ಲ್ಯಾಬ್ ಟೆಸ್ಟ್ ಹೇಳ್ತಿದೆ. ಈ ಫಾಸ್ಟರಿಕ್ ಆಮ್ಲ ಮೂಳೆ ದುರ್ಬಲಗೊಳಿಸುತ್ತೆ. ಮಕ್ಕಳಿಗಂತೂ ಕೂಲ್ ಡ್ರಿಂಕ್ಸ್ ಬಲು ಡೇಂಜರ್. ಸದ್ಯ ಆಹಾರ ಸುರಕ್ಷತೆ ಇಲಾಖೆಯಿಂದ ತಪಾಸಣೆ ನಡೆದಿದ್ದು 97 ಅಂಗಡಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸಿ. ಸಾಧ್ಯವಾದಷ್ಟು ಮನೆಯಲ್ಲೇ ತಯಾರಿಸಿದ ಆಹಾರವನ್ನ ಕೊಡಿ. ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಳು ಮೂಳು ತಿನ್ನಿಸಿ ಅವರ ಆರೋಗ್ಯವನ್ನ ಹಾಳು ಮಾಡಬೇಡಿ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೆಲ್ಲವೂ ಕೂಡ ಬೆಲೆ ಏರಿಕೆಯ ಸರ್ಕಲ್ ನೋಡಿ. ಆಹಾರ ಶೃಂಖಲೆ ಅಂತ ಕರಿತೀವಲ್ವ ನಾವು, ಅದೇ ಥರ ಇದೆಲ್ಲವೂ ಕೂಡ ನೀವು ಇದ್ದ ಬದಕ್ಕೆ ಟ್ಯಾಕ್ಸ್ ಹಾಕ್ತೀರಿ, ಇದ್ದದ ಬಗ್ಗೆ ರೇಟ್ ಜಾಸ್ತಿ ಮಾಡ್ತೀರಿ. ಇವರು ರೇಟ್ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ, ಮಾಡಿದ್ರಲ್ಲಿ ಟೇಸ್ಟ್ ಇರೋದಿಲ್ಲ, ಟೇಸ್ಟ್ ಮೇಕರ್ ಹಾಕ್ತಾರೆ. ನೀವು ಕೊಟ್ಟ ದುಡ್ಡಲ್ಲಿ ಏನೋ ಐಟಮ್ ತಂದಿರ್ತಾರೆ, ಕಲರ್ ಕಾಣಲ್ಲ, ಅದಕ್ಕೊಂದು ಕಲರ್ ಹಾಕ್ತಾರೆ. ಐಸ್ ಕ್ರೀಮ್ಗೆ ಅಂಗಡಿಯವನಿಗೆ ದುಡ್ಡು ಸಾಲಲ್ಲ, ಡಿಟರ್ಜೆಂಟ್ ಹಾಕ್ತಾನೆ. ಅದನ್ನು ಮಕ್ಕಳು ತಿಂತವೆ, ನಿಮ್ಮ ಮಕ್ಕಳು ತಿಂತವೆ. ನೀವು ತೆರಿಗೆ ಜಾಸ್ತಿ ಮಾಡಿರ್ತೀರಿ, ನಿಮ್ಮ ಮಕ್ಕಳು ವಾಂತಿ ಭೇದಿ ಮಾಡ್ತವೆ. ಇಷ್ಟೇ. ಅಲ್ಲಿಂದ ದುಡ್ಡು ವಾಪಸ್ಸು, ಕರ್ಮ ರಿಟರ್ನ್ಸ್ ಹಂಗೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ದಿನೇಶ್ ಗುಂಡೂರಾವ್ ಅವ್ರಿಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಒಂದು ಆರೋಗ್ಯ ಇಲಾಖೆ ಇಷ್ಟೊಂದು ಅಲರ್ಟ್ ಆಗಿ ಒಂದು TN ಸ್ಟೇಷನ್ ಥರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಿಡ್ತಾನೆ ಇಲ್ಲ, ಬಿಡಬೇಡಿ ಸರ್, ಯಾವುದನ್ನು ಬಿಡಬೇಡಿ, ಎಲ್ಲ ಟೆಸ್ಟ್ ಮಾಡಿ. ಐಸ್ ಕ್ರೀಮ್ ಡಿಟರ್ಜೆಂಟ್ ಇದೆಯಂತೆ, ಸೋಪು, ಬಟ್ಟೆ ತೊಳಿತೀವಲ್ಲ ಡಿಟರ್ಜೆಂಟ್, ಆ ಸೋಪು. ಕೋಲ್ಡ್ ಡ್ರಿಂಕ್ಸ್, ಫಾಸ್ಫರಿಕ್ ಆಮ್ಲ ಎಲ್ಲ. ಪನ್ನೀರ್ನಲ್ಲಿ ಅಪಾಯಕಾರಿ ಅಂಶ. ಪನ್ನೀರನ್ನು ಹೆಂಗೆ ತಿಂತಾರೆ ಅಂತಂದರೆ ಅಬೋಬೋ, ನಾನ್ ವೆಜ್ ತಿನ್ನೋದವ್ರು ಪನ್ನೀರನ್ನು ಒಳ್ಳೆ ಮಟನ್ ಚಿಕನ್ ಥರ ತಿಂತಾ ಇರ್ತಾರೆ. ಪನ್ನೀರ್ ಒಳ್ಳೇದು, ಪನ್ನೀರ್ ಒಳ್ಳೇದು, ಪ್ರೋಟೀನು. ಹಾಂ ನೋಡ್ರಿ, ಚಿಕನ್ ಥರನೇ ಇರೋದೆ, ಮಟನ್ ಥರ ಏನು ಅಪಾಯಕಾರಿ ಅಂಶ. ಆಮೇಲೆ ಅದಾಯ್ತಾ, ಗೋಬಿ ಮಂಚೂರಿ ಸ್ಟೈಲ್. ಈಗ ಟೀ ಜೊತೆ ಗೋಬಿ ಮಂಚೂರಿ ಸ್ಟೈಲು. ಅದು ಕೆಂಪು ಕಲರ್. ಆ ಕೆಂಪು ಕಲರ್ ಹಿಂಗೊಮ್ಮೆ ಆ ಸ್ಟಿಕ್ ಕೊಡ್ತಾನವ, ಆಯಿತಾ? ಆ ಸ್ಟಿಕ್ಕಲ್ಲಿ ತೆಗೆದು ಹಿಂಗೆ ತಿನ್ನೋದ್ರಿಂದ ಗೊತ್ತಾಗಲ್ಲ. ಕೈಯಲ್ಲೇನಾದರೂ ಅದನ್ನು ಮುಟ್ಟಿದರೆ ಮೆಹಂದಿ ಲಗಾಕೆ ರಕ್ನ, ಡೋಲಿ ಸಜಾಕೆ ರಕ್ನ, ಫುಲ್ ಕೆಂಪು. ಹಾಂ, ಆಮೇಲೆ ಕಬಾಬ್ಗೆ ಎಂಥ ಕಲರ್ ಹಾಕ್ತಾರೆ ಅಂತಂದರೆ, ಅಂಗಡಿಯಿಂದ ತರುವಾಗಲೂ ಕೂಡ ಆ
ಏನು ಮಾಂಸ ಆ ಥರ ಇರೋದಿಲ್ಲ. ಇದೇನು ರಕ್ತವನ್ನು ಇಂಜೆಕ್ಟ್ ಮಾಡ್ದಂಗೆ ಕಲರ್ ಇರುತ್ತೆ, ಗೊತ್ತಲ್ಲ ನಿಮಗೆ. ತೊಗರಿಬೇಳೆ, ಅಪ್ಪ ತೊಗರಿಬೇಳೆನ ಬಿಡಲ್ಲಲ್ರಿ ನೀವು. ಆ ಯೆಲ್ಲೋ ಕಲರ್ ಇದೆಯಲ್ಲ, ನೀವು ತೊಗರಿಬೇಳೆನ ಏನಾದರೂ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಹಿಂಗೆ ಉಜ್ಜಿಬಿಟ್ರೆ ಒಳ್ಳೆ ನೊರೆ ಬರಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಪಾನಿಪುರಿ, ಅದಕ್ಕೇನು ಮಿಕ್ಸ್ ಮಾಡ್ತಾರೋ ಹಾನಿಕಾರಕ ಅಂಶ ಪತ್ತೆ ಆಗಿದೆ ಅಂತೇಳಿ. ಕಾಟನ್ ಕ್ಯಾಂಡಿ, ಅದಕ್ಕೊಂದು ಅಪಾಯಕಾರಿ ಬಣ್ಣ ಹಾಕ್ತಾಯಿದ್ರು. ಕಾಟನ್ ಕ್ಯಾಂಡಿಯವರು ಎಚ್ಚೆತ್ಕೊಂಡ್ಬಿಟ್ರು, ಕಲರೇ ತೆಗೆದುಬಿಟ್ರು. ವೈಟ್ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಆಯಿತಾ, ವೈಟ್ ತಿನ್ಬೋದು, ಅದಕ್ಕೇನು ಕಲರ್ ಆಗ್ತಾಯಿಲ್ಲ. ಇನ್ನು ಕಲ್ಲಂಗಡಿ ಹಣ್ಣು, ಕಲ್ಲಂಗಡಿ ಹಣ್ಣಿಗೆ ಒಳಗೆ ಕೆಂಪು ಕಾಣಬೇಕಲ್ಲ, ಇಲ್ಲಾಂದ್ರೆ ನಾವೇ ಬೇಡ, ಟೇಸ್ಟ್ ಅಲ್ಲ ರೀ, ಕೆಂಪು ಕಾಣಬೇಕು ಅಂತ ಅಂದ್ಬಿಟ್ಟು ಅವ್ರು ಇಂಜೆಕ್ಟ್ ಮಾಡ್ತಾರೆ. ಆಮೇಲೆ ನೀವು ಕೆಲವು ಆರೆಂಜ್ ನೋಡಿರ್ಬೋದು, ಆರೆಂಜ್ ಏನು ಒಳ್ಳೆ ಫಳ 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 ಅಂತ ಹೊಳಿತಾ ಇರ್ತದೆ ಸ್ಕಿನ್ನು, ಒಳಗೆ ನೋಡಿದರೆ ಢಮಾರ್. ಆಮೇಲೆ ಇಡ್ಲಿ, ಪ್ಲಾಸ್ಟಿಕ್ ಅಂಶ ಏನು ಅಂತಂದರೆ ಅದೇ ಪ್ಲಾಸ್ಟಿಕ್ ಕವರ್ ಮೇಲೆ ಇಡ್ಲಿ ಹಾಕಿರ್ತಾರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ ಬಿಸಿ ಆದಾಗ. ಆಮೇಲೆ ಬಟಾಣಿ, ಹಾನಿಕಾರಕ ಬಣ್ಣ, ಬಟಾಣಿಯ ಕಲರ್, ಬಟಾಣಿಗೆ ಡೌಟ್ ಆಗ್ತಾ ಇರುತ್ತೆ ನಾನು ಇಷ್ಟೊಂದು ಚೆನ್ನಾಗಿದ್ದೀನ ಅಂತೇಳಿ, ಅಂಥ ಕಲರ್ ಹಾಕ್ಬಿಟ್ಟಿರ್ತಾರೆ ಗ್ರೀನು. ಬಟಾಣಿಗೆ ಡೌಟ್ ಬರಬೇಕು, ಏನಪ್ಪ ಹಿಂಗೆ ಮಾಡಿಬಿಟ್ಟಿದೆ ನನ್ನನ್ನು ಅಂತೇಳಿ. ವೆಲ್ಕಮ್ ಬ್ಯಾಕ್. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ಮಧ್ಯೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದ್ದು, ಸಚಿವರ ಎದೆಯಲ್ಲಿ ಢವಢವ ಶುರುವಾಗಿದೆ. ಯಾರು ಹೊರಗೆ ಹೋಗ್ತಾರೆ, ಯಾರು ಇನ್ ಆ್ಯಂಡ್ ಔಟ್ ಅಂತೇಳಿ 9 ರಿಂದ 10 ಸಚಿವರನ್ನು ಕೈಬಿಡಲು ಹೈಕಮಾಂಡ್ ತಯಾರಿ ಮಾಡಿದ್ದು, ರಾಜ್ಯ ನಾಯಕರು ಕೂಡ ಪಟ್ಟಿ ಮಾಡಿದ್ದಾರಂತೆ. ಆ ಪಟ್ಟಿ ಸಿದ್ಧ ಮಾಡ್ಕೊಂಡು ಹೋಗಿದ್ದಾರಂತೆ. ಆದರೆ CM ಸಿದ್ದರಾಮಯ್ಯ ಮಾತ್ರ ಸಂಪುಟ ಪುನರ್ರಚನೆ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಸಿದ್ದರಾಮಯ್ಯನವರಿಗೊಂದು ಅವರು ಪಟ್ಟಿ ಕೊಡ್ತಾರಂತೆ ಹೈಕಮಾಂಡ್. DK ಶಿವಕುಮಾರ್ ಹೈಕಮಾಂಡ್ ಮೂಲಕ ಸಂಪುಟ ಪುನರ್ರಚನೆಗೆ ಒತ್ತಡ ಹಾಕ್ತಾ ಇದ್ದಾರೆ. DK ಹೇಳ್ತಿದ್ರೆ ಆಗಬೇಕು ಅಂತೇಳಿ, ಸಿದ್ದರಾಮಯ್ಯ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರಿಗೆಲ್ಲ ಗೇಟ್ ಪಾಸ್ ಸಿಗ್ಬೋದು, ಏನೆಲ್ಲ ಚೇಂಜಸ್ ಆಗ್ಬೋದು ಬನ್ನಿ ಹೇಳ್ತೀನಿ. ಯಾರ್ಯಾರಿಗೆ ಗೇಟ್ ಪಾಸ್ ಚಾನ್ಸಸ್ಸು. RB ತಿಮ್ಮಾಪುರ ಅಬಕಾರಿ ಸಚಿವ, ಯಾಕಂದರೆ ಇವರಿಗೆಲ್ಲ ಮೊದಲೇ ಗೊತ್ತಿದೆ, ನಮ್ಮನ್ನು 5 ವರ್ಷ ಇಟ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ. 2.5 ವರ್ಷ ಆದಾಗ ಬಿಟ್ಟು ಹೋಗ್ತಾರೆ. ಶರಣಬಸಪ್ಪ ದರ್ಶನಾಪುರ ಸಣ್ಣ ಕೈಗಾರಿಕೆ ಸಚಿವ, ಇವರನ್ನ ಮೊದಲೇ ಹೇಳಿರ್ತಾರೆ ಇಷ್ಟೇ ರೀ ಅಂತ. ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ, ಇವರು ಕೂಡ ಗೇಟ್ ಪಾಸ್ ಕೊಡ್ತಾರಂತೆ. D ಸುಧಾಕರ್ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ನೋಡಿ ದೊಡ್ಡ ದೊಡ್ಡ ಹೆಸರುಗಳು ಯಾವುದು ಕಾಣ್ತಾ ಇಲ್ಲ ನಿಮಗೆ. ಆಮೇಲೆ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವ, ಗೊತ್ತಿಲ್ಲ. MC ಸುಧಾಕರ್ ಚಿಂತಾಮಣಿ MLA ಕೂಡ. ರಹೀಂ ಖಾನ್ ಹಜ್ ಸಚಿವ, ಚೇಂಜ್ ಮಾಡಿ ಮತ್ತೊಬ್ಬರು ಕೊಡ್ತಾರೆ. KH ಮುನಿಯಪ್ಪ ಅಷ್ಟು ಸುಲಭದಲ್ಲಿ ಬಿಟ್ಕೊಡೋರಲ್ಲ, ದೊಡ್ಡ ನಾಯಕರು. ಬಹುಶಃ ಅವರ ಮಗಳನ್ನು ಸಚಿವರನ್ನಾಗಿ ಮಾಡಿದರೆ ಬಿಟ್ಕೊಡ್ತಾರೇನು. K ವೆಂಕಟೇಶ್ ಪಶುಸಂಗೋಪನಾ ಸಚಿವರು, ಸಿದ್ದರಾಮಯ್ಯ ಆಪ್ತರನ್ನೋ ಕಾರಣಕ್ಕಾಗಿ ಆಗಿದ್ದಾರೆ. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು. ದಿನೇಶ್ ಗುಂಡೂರಾವ್ ಅವರನ್ನು ಇಳಿಸಿ ಅವರನ್ನು ಸ್ಪೀಕರ್ ಮಾಡ್ತಾರೆ. ಆಮೇಲೆ ಯಾರು UT ಖಾದರ್ ಅವರನ್ನು ಸಚಿವರನ್ನಾಗಿ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಚೇಂಜ್ ಮಾಡ್ತಾರೆ ಅಂತ ಸುದ್ದಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಗೊತ್ತಿಲ್ಲ ಚೇಂಜ್ ಆಗುತ್ತಾ ಆಗೋದಿಲ್ವ ಅಂತೇಳಿ. ಫಸ್ಟ್ ಟೈಮ್ ಆಗಿರೋ ಕಾರಣಕ್ಕಾಗಿ ಒಂದು ದೊಡ್ಡ ಪೋರ್ಟ್ಫೋಲಿಯೋ ಅದು. ಆದರೆ ನೋಡಬೇಕು, ಇದು ಸ್ವಲ್ಪ ಡೌಟ್ ಇದೆ ನನಗೆ, ಚೇಂಜ್ ಆಗುತ್ತಾ ಇಲ್ವಾ ಅಂತೇಳಿ. ಇಷ್ಟೆಲ್ಲ ಬದಲಾವಣೆಗಳಾಗತ್ತಂತೆ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. BJP ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಲು ಭರ್ಜರಿ ತಯಾರಿ ಮಾಡ್ತಾ ಇದ್ದಾರಂತೆ. ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಕಟ್ಟಿ ಅಂತ ಜನ ಒತ್ತಾಯಿಸ್ತಾ ಇದ್ದಾರಂತೆ. ಇದರ ಮಧ್ಯೆ ಯತ್ನಾಳ್ ಕಾಂಗ್ರೆಸ್ ಸೇರ್ತಾರೆ ಎಂಬ ಪ್ರಶ್ನೆಗೆ ಉಚ್ಚಾಟಿತ ಶಾಸಕ ನನ್ನ ಹೆಣ ಕೂಡ ಅದ್ರ ಮುಂದೆ ಹೋಗಬಾರ್ದು, ಕಾಂಗ್ರೆಸ್ಗೆ ಹೋಗಬಾರ್ದು ಅಂತ ಹೇಳಿದರು. ಮತ್ತು ತಮ್ಮ ಹಳೆ ಡಯಲಾಗನ್ನು ರಿಪೀಟ್ ಮಾಡಿದ್ದಾರೆ. 2029 ನಾನೇ ಮುಖ್ಯಮಂತ್ರಿ ಆಗ್ತಾರಂತೆ. ಬನ್ನಿ ಏನು ಹೇಳಿದ್ರು ಕೇಳಿಸ್ಕೊಂಬರೋಣ. ನನ್ನ ಶವ ಕಾಂಗ್ರೆಸ್ ಕಚೇರಿ ಮುಂದೆ ಹೋಗಬಾರ್ದು, ಮತ್ತೆ ಗುಡುಗುತ್ತಿದ್ದಾರೆ ಬಸನಗೌಡ ಯತ್ನಾಳ್. ನಾ ಕಾಂಗ್ರೆಸ್ಸಿಗೆ ಹೋಗೋದು ಅಂತರೂ ಯಾರೋ ನೀನು MP ಪಾಲ್ಟ್ ಹೇಳಿದ್ರು. ನಾ ಯಾಕೆ ಅವ್ರಿಗೆ ಮನೆಗೇನು ಹೋಗಿನ ಕಾಂಗ್ರೆಸ್ ಸೇರ್ತೀನಿ. ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ. ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ನಾ ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಆಫೀಸ್ ಮುಂದೆ ಒಯ್ಯಬೇಡ ಅಂತ ಹೇಳಿ ಉಯ್ಲು ಬರದೆ ಸಾಯ್ತೀನಿ. ನೋಡ್ತೀರಿ 2028ಕ್ಕೆ ನಾನೇ CM ಆಗ್ತೀನಿ. ನಿಮ್ಮ ಅಮೂಲ್ಯವಾದಂಥ ಚಾನೆಲ್ಗಳು ವೇಸ್ಟ್ ಮಾಡಿಬಿಟ್ರೆ ನಿಮ್ಮ ಸಮಯ. ಅದನ್ನೇ ವಿಜೇಂದ್ರಗೆ ದಾರಿ ಇರೋದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವು ಅಂತೇಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ
ನೀವು ಭಜನೆ ಮಾಡಿರಿ, ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು, ನಿಮ್ಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ. ಗೋಮಾತೆ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ. ನಾಳೆ ನೀವೇ ನಾನು ಪ್ರಮಾಣ ವಚನದಾಗ ಹಿಂಗೆ ಹೊಡಿತೀರಲ್ಲ, ಭಾರಿ ಕರ್ನಾಟಕದ ಏನು ಅರ್ಜುನ, ಕರ್ನಾಟಕದ ರಾಮ, ಎಲ್ಲ ರಾಮನೂ ತಗೋತೀರಿ, ಅರ್ಜುನೂ ತಗೋತೀರಿ, ಕೃಷ್ಣನ್ ತಗೋತೀರಿ. ಪ್ರಮಾಣ ವಚನ ಏನಂತ ಹಿಂದುತ್ವ ಗೋಮಾತೆ ಮೇಲೆ ತಗೋತೀರಿ. ದುಷ್ಟ ಕುಟುಂಬಕ್ಕೆ ಮುಂದೊಮ್ಮೆ ಅಂತ್ಯ ಕಾದಿದೆ. ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದೇ ಇರ್ತದೆ. ಅದ್ರ ವೈಭವದಿಂದ ಕೆಲವೊಂದು ವರ್ಷ ಬೆಳೀತಾರೆ. ಇವತ್ತು ದುರ್ಯೋಧನನು ಪಾಂಡವ್ರನ್ನೆಲ್ಲ ಹೊರಗೆ ಹಾಕಿ ಅವನು 10-11 ವರ್ಷ ರಾಜ್ಯಭಾರ ಮಾಡ್ದ, ಎಲ್ಲನೂ ಮಜಾ ಮಾಡ್ದ. ಅದೇ ರೀತಿ ರಾಮಾಯಣದಲ್ಲಿನೂ ದುಷ್ಟ ಶಕ್ತಿಗಳು ಎಷ್ಟೋ ದಿವಸ ನಡೀತು, ಕೊನೆಗೆ ರಾಮಗನಿಗೆ ಜಯ ಆಯಿತು, ಪಾಂಡವರಿಗೆ ಜಯ ಆಯಿತು. ಇತಿಹಾಸ ಎಂಥ ದುಷ್ಟರಿಗೂ ಸಮಯ ಇರ್ತದೆ. ಯಾರ ಕೈ ಕಾಲು ಹಿಡಿಯೋದಿಲ್ಲ. ನಾ ಎಲ್ಲಿಯೂ ಹೋಗಿ ಕೈ ಮುಗಿದಿಲ್ಲ. ಮತ್ತು ನಿಮ್ಗೆ ತಲೆಯಾಗಿರೋ ಇಲ್ಲಿ ಮೀಡಿಯಾದವ್ರ ತಲೆಗೆ ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ, ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತೇ ಅಂತಾದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ 60 ವರ್ಷ ಹಾಕಲಕ್ಕ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತಂದ್ರೆ ಹೋಗ್ತೀನಿ, ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ. ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾವು ಮಾತಾಡೋವನೇ, ಹಿಂದಕ್ಕೂ ನಾನು ಮಾತಾಡೀನಿ. ನಡಳ್ಳಿ ಎಂಬ ಹಂದಿ ಬಗ್ಗೆ ಮಾತಾಡಬೇಡಿ. ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ. ಹಂದಿಗಳೆಲ್ಲ ಉತ್ತರ ಕೊಟ್ಕೋತ ಹೋದರೆ ನನ್ನ ಸಮಯ ವ್ಯರ್ಥ ಆಗ್ತದೆ. ನೀವು ಅಂಥ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ. ನಾನು ಯಾಕೆ ಸೋತೆ ಗೊತ್ತಾ? ಇದೇ ರೀತಿಯಾದಂಥ ದುರಂಕಾರದ ಮಾತುಗಳನ್ನು ಅವತ್ತು ಕೂಡ ಯತ್ನಾಳ್ ಬಸನಗೌಡರು 2008ರಲ್ಲಿ ಮಾಡಿದರು. ನಾನು ಬಿಟ್ಟರೆ ಯಾರೂ ಇಲ್ಲ, ನಾನೇ ಎಲ್ಲ ಅನ್ನುವಂಥ ಅಹಮ್ಮನ ಮಾತುಗಳನ್ನು ಆಡಿದ್ದಕ್ಕೆ ಅವತ್ತು ಯಡಿಯೂರಪ್ಪನವರ ಪರವಾಗಿ ಅನುಕಂಪದ ಅಲೆ ಇದ್ದರೂ ಕೂಡ ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ನನ್ನ ವಿರುದ್ಧ ಸುಮಾರು 32,800 ಚಿಲ್ಲರೆ ಮತಗಳನ್ನು ಸೋತಿದ್ರು. ಗಮನದಾಗಿರಲಿ ನಿಮಗೆ. ಯಾಕೆ ಸೋತೆ ದೇವರಿಪ್ಪರಿಗೆ? ಅಲ್ಲಿ ನನ್ನ ಬಳಿ ದುಡ್ಡಿಲ್ಲ. ಅವಾಗೆಲ್ಲ ಬರೀ ಬಸ್ಸು, ನೋಟ್ಬುಕ್ಕು, ಆರತಿ ತಟ್ಟೆಯಲ್ಲಿ 500 ರೂಪಾಯಿ. ಅವಾಗ 500 ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು. ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗುಲ್ಲಾನೇ ತಿನ್ನಿಸ್ತಾನಂತ ತಿಳ್ಕೊಂಡಿದ್ರು. ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗುಲ್ಲ. ಆಮೇಲೆ ಅದೇ ಜನ ಹೊಡೆದ್ರು. ಅದೇ ಜನ ಹೊಡೆದ್ರು. ಮುಂದೆ ಮತ್ತೊಂದು ಕಡೆ ಹೋದರು. 1 ವರ್ಷದಲ್ಲೇ ಯತ್ನಾಳ್ ಬಿಜೆಪಿ ಸೇರ್ಪಡೆ. ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ ಬಿ ಜೆ ಪಿಯಲ್ಲಿ ವಾಪಸ್ ಬರ್ತಾವಂತ 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನಾವು ಹಿಡಿದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ. ಯತ್ನಾಳ್ ಈಗ ಫುಲ್ ಫ್ರೀ. ಮುಂದೆ ಮತ್ತಷ್ಟು ಬಾಂಬ್ಗಳನ್ನು ಸಿಡಿಸೋದಂತೂ ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆದರೆ ಒಂದಂತೂ ಈ ರಮೇಶ್ ಜಾರಕಿಹೊಳಿ ಅವ್ರನ್ನ ಮೆಚ್ಚಲೇಬೇಕು ನೋಡ್ರಿ. ಇಂಥ ಸಂದರ್ಭದಲ್ಲೂ ಕೂಡ ಎದೆ ಕೊಟ್ಟು ನಿಂತಿರೋದು ರಮೇಶ್ ಜಾರಕಿಹೊಳಿ ಒಬ್ಬರೇ. ಯಾರ ಜೊತೆ? ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ. ಅಲ್ಲಿ ರಾಮುಲು ಕೂಡ ಪಾರ್ಟಿ ಚೇಂಜ್ ಮಾಡಿಬಿಟ್ರು. ಸಡನ್ನಾಗಿ ಬಂದುಬಿಟ್ಟು ಎಲ್ಲ ವಿಶ್ ಮಾಡಿ ಹೊರಟೋಗ್ಬಿಟ್ರು. ಯಾರೂ ಮುಂದಕ್ಕೆ ಬರ್ತಾ ಇಲ್ಲ ನೋಡಿ. ಎಲ್ಲ ಸೋತಿರೋರೆಲ್ಲ ಬರ್ಬೋದು, ಅದು ಬೇರೆ ವಿಚಾರ, ಅವ್ರಿಗೆ ಬೇರೆ ದಾರಿನೇ ಇರೋದಿಲ್ಲ. ಆದರೆ ಒಬ್ಬ ಶಾಸಕರಾಗಿ ನಿಂತಿರೋದು ರಮೇಶ್ ಜಾರಕಿಹೊಳಿ. ಅದನ್ನು ಮಾತ್ರ ನಿಜವಾಗ್ಲೂ ಅಂದರೆ ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಯಾರ ಜೊತೆ? ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ. ನಿಜವಾಗ್ಲೂ ಯತ್ನಾಳ್ ಅವರು ಸಾಧಾರಣವಾಗಿ ಒಂದು ಉತ್ತರ ಕರ್ನಾಟಕದ ಕನಸನ್ನಾದರೂ ಬಿತ್ತಬೇಕು. ಅವರೊಂದು ಭಾಷಣದಲ್ಲಿ ನೋಡಿದ್ರೆ ನಾನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಇದಾಗಬೇಕು ಅದಕ್ಕೆ ಏನು ಪ್ಲ್ಯಾನ್ ಇದೆ, ಪ್ಲ್ಯಾನ್ ಆಫ್ ಆ್ಯಕ್ಷನ್. ಈಗ ನಾವು ಹೇಳ್ತೀವಲ್ವ, ಈಗ ಗ್ರೇಟರ್ ಬೆಂಗಳೂರು ಡಿ ಕೆ ಶಿವಕುಮಾರ್ ಬಗ್ಗೆ ಎಷ್ಟೇ ನೀವು ಟೀಕೆ ಟಿಪ್ಪಣಿ ಮಾಡಿರಿ, 40,000 ಕೋಟಿ ಆಯಿತು, 50,000 ಕೋಟಿ ಆಯಿತು ಅಂತೇಳಿ, ಅಥವಾ ಅದರಲ್ಲಿ ಇಷ್ಟು ದುಡ್ಡು ಹೊಡಿತಾರೆ, ಮತ್ತು ಒಂದು ಕನಸಾದರೂ ಬೇಕಲ್ಲ. ಈ ಉತ್ತರ ಪ್ರದೇಶದಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ, ಅಲ್ಲಿ ಮಾಯಾವತಿ ಮುಖ್ಯಮಂತ್ರಿ ಆಗಿದ್ದರು, ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಿದ್ದರು, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದರು. ಬೇರೆ ಬೇರೆ ಪಾರ್ಟಿ, ಯೋಗಿ ಆದಿತ್ಯನಾಥ್ BJP, ಆಮೇಲೆ ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿ, ಆಮೇಲೆ ಮಾಯಾವತಿಯವರು ಬಹುಜನ್ ಸಮಾಜ್ ಪಾರ್ಟಿ. ಈ ಮೂವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರ ಕನಸು ಹೆಂಗಿತ್ತು ಅಂತಂದರೆ, ಒಬ್ಬರು ಮುಖ್ಯಮಂತ್ರಿ ಈ ಎಲ್ಲಿಂದ ಉತ್ತರ ಪ್ರದೇಶದಿಂದ ಡೆಲ್ಲಿಗೆ ಒಂದು ರೋಡ್ ಮಾಡೋದು, ಹೈವೇ ಅಂತ. ಇನ್ನೊಬ್ಬರು ಮುಖ್ಯಮಂತ್ರಿ ಅದೇ ಡೆಲ್ಲಿಗೆ ಇನ್ನೊಂದು ರೂಟಲ್ಲಿ ರೋಡು. ಇನ್ನೊಬ್ಬರು ಮುಖ್ಯಮಂತ್ರಿ ಇನ್ನೂ ಸ್ವಲ್ಪ ಹತ್ತಿರದ ರೂಟ್.
ಒಂದು ರೋಡ್ ಸಾಕಿತ್ತು. ಆದರೆ 3 ಯಾಕೆ ಅಂತಂದರೆ ಅದು ಉತ್ತರ ಪ್ರದೇಶಕ್ಕೆ ಏನು ಲಾಭ ತಂದು ಕೊಡುತ್ತೆ ಅಂತೇಳಿ. ಮಣ್ಣಾಗಟ್ಟಿ ನಮ್ಮ ನಾಯಕರಿಗೆ ಒಂದು ಐಡಿಯಾಗಳಿಲ್ಲ ರೀ. ನಾಟ್ ಓನ್ಲಿ ನಾನು ಯತ್ನಾಳ್ ಬಗ್ಗೆ ಹೇಳ್ತಾ ಇರೋದಲ್ಲ, ಒಂದು ಕನಸು, ಒಂದು ಕರ್ನಾಟಕದ ಬಗ್ಗೆ ಯಾಕ್ರಿ ಏನ್ರಿ ಇದೆ ಕನಸು? ಎಲ್ಲ ಫ್ರೀನಾ? ಒಂದು ಕನಸು ಬೇಕಲ್ಲ. ನೋಡ್ರಿ, ಅಲ್ಲಿ ಬೀದರ್ನಿಂದ ಚಾಮರಾಜನಗರ ತನಕ ಒಂದು ರೋಡ್ ಮಾಡ್ತೀವಿ, ಆ ಕಡೆಯಿಂದ ಈ ಕಡೆ ತನಕ ಒಂದು ರೋಡು, ಒಂದು ಸರ್ಕಲ್ ಮಿಡಲ್ ಸೇರತ್ತೆ, ಈ ರೋಡು ಇಲ್ಲಿಗೆ ಹತ್ತಿರ ಆಗತ್ತೆ, 30 ಜಿಲ್ಲೆಗಳಲ್ಲಿ ಏರ್ಪೋರ್ಟ್ ಮಾಡ್ತೀವಿ. ಒಬ್ಬನಿಗೊಂದು ಐಡಿಯಾ ಇಲ್ಲ. ಮಣ್ಣಾಂಗಟ್ಟಿ ಸುಮ್ಮನೆ ಬಂದುಬಿಟ್ಟು ಇಲ್ಲಿ ನಾನು ಅದಾಗ್ತೀನಿ ಇದಾಗ್ತೀನಿ. ನೀವು ಯಾಕೆ ಆಗಬೇಕು? ರಾಷ್ಟ್ರಪತಿ ಆಳ್ವಿಕೆ ಸಾಕಪ್ಪ, ನಮಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ನೆಕ್ಸ್ಟ್ ಬನ್ನಿ. ಇನ್ನು ಕೊನೆಗೂ ನರೇಂದ್ರ ಮೋದಿ ಸರ್ಕಾರ ವಕ್ಫ್ ಬೋರ್ಡ್ ಅಬ್ಬರಕ್ಕೆ ಬ್ರೇಕ್ ಹಾಕಲು ಮುಂದಾಗಿದೆಯಂತೆ. ನಾಳೆ ವೆರಿ ಇಂಟ್ರೆಸ್ಟಿಂಗ್. ನಾಳೆ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಆಗಲಿದ್ದು ದೇಶದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗುವುದು ಗ್ಯಾರಂಟಿ. ನಿನ್ನೆ ಈದ್ ಸಂಭ್ರಮದ ವೇಳೆ ಕೂಡ ಕೆಲವು ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಮತ್ತೊಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಫ್ರೀ ಪ್ಯಾಲೆಸ್ತೀನ್ ಬಗ್ಗೆ RSS ವಿರುದ್ಧ ಎಲ್ಲ ಇತ್ತು. ಈ ಸಂದರ್ಭದಲ್ಲಿ ಈಗ ಅದು ಮಂಡನೆ ಆಗ್ತಾ ಇರೋದು. ಆದರೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಬೇಕು. ಎಷ್ಟಾಗಬೇಕು, ಹೇಗೆ ಬಹುಮತ ಬೇಕೋ ಅದೇ ಥರ ಬಹುಮತ ಸಿಗತ್ತಾ ಇಲ್ವೋ ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ವಕ್ಫ್ ಕಿರಿಕ್ಗೆ ನರೇಂದ್ರ ಮೋದಿ ಪ್ರಹಾರ. ನಾಳೆ ತಿದ್ದುಪಡಿ ಬಿಲ್ ಮಂಡಿಸಲಿದೆ ಸರ್ಕಾರ. ದೇಶದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗಲಿದೆ. ये वक्फ बिल अनकॉन्स्टिट्यूशनल है. ये वक्फ बिल आर्टिकल 14, आर्टिकल 25, 26, 29 का ग्रेव वायलेशन है. ये वक्फ बिल नहीं है, बल्कि ये वक्फ बर्बाद बिल है. ये 12 बजे से कल क्वेश्चन आवर के तुरंत बाद 2 अप्रैल को वक्फ अमेंडमेंट बिल को मैं टेबल करना चाहता हूं फॉर कंसिडरेशन एंड पासिंग, पारित होने के लिए. उसके बाद हमने 8 घंटे के लिए मान लिया गया है कि चर्चा 8 घंटे का होगा और बढ़ाना चाहते हैं तो हाउस में. ಲೋಕಸಭೆ ಬಿಲ್ ಪಾಸ್ಗೆ 272, 543 ಬಲದ ಲೋಕಸಭೆಯಲ್ಲಿ ಎನ್ಡಿಎ ಕೂಡ 292 ಸಂಸದರ ಬಲ ಹೊಂದಿದ್ದು ಎಐಎಡಿಎಂಕೆಯ 3 ಸಂಸದರು ಬೆಂಬಲಿಸುವ ಸಾಧ್ಯತೆ ಇದೆ. ಇನ್ನು ಇಂಡಿ ಕೂಟದ 234 ಸಂಸದರಿದ್ರೆ 17 ವಿವಿಧ ಪಕ್ಷಗಳ ಸಂಸದರಾಗಿದ್ದಾರೆ. ಬಿಲ್ ಪಾಸ್ ಆಗಲು 272 ಸಂಸದರ ಬಲ ಬೇಕಿದ್ದು ಮೋದಿ ಪಡೆ ಸುಲಭವಾಗಿ ಬಿಲ್ ಪಾಸ್ ಮಾಡಿಕೊಳ್ಳುತ್ತೆ. ಇನ್ನು 245 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಎನ್ಡಿಎ ಕೂಟದ 125 ಸಂಸದರಿದ್ರೆ ಇಂಡಿ ಕೂಟದ 88 ವಿವಿಧ ಪಕ್ಷಗಳ 23 ಸಂಸದರಿದ್ದಾರೆ. ಅಲ್ಲಿ ಬಿಲ್ ಪಾಸ್ ಆಗಲು 123 ಸದಸ್ಯರು ಬೇಕು. 125 ಸದಸ್ಯರನ್ನ ಹೊಂದಿರೋ ಎನ್ಡಿಎ ಮೇಲ್ಮನೆಯಲ್ಲೂ ಬಿಲ್ ಪಾಸ್ ಮಾಡಿಕೊಳ್ಳುತ್ತೆ. लेकिन मैं कहता हूं जो हो हल्ला कर रहे हैं इनसे पूछना चाहता हूं कि इन्होंने कोई ऐसा काम वक्फ बोर्ड के माध्यम से किया हो जो वेलफेयर का हो. छोड़िए सब समाज की बात, छोड़िए मुस्लिम समाज का ही कोई कल्याण किया हो. ಏನಿದು ವಕ್ಫ್ ಬೋರ್ಡ್ ಆಕ್ಟ್? ಅದು 1947ರಲ್ಲಿ ಭಾರತ ಪಾಕಿಸ್ತಾನ ಇಬ್ಬಾಗಗೊಂಡ ಕಾಲ. ಅಂದಿನ ಪ್ರಧಾನಿ ನೆಹರು ಮುಸ್ಲಿಮರ ಆಸ್ತಿಯ ರಕ್ಷಣೆಗೆ ಮುಂದಾಗಿದ್ರು. ಅದಕ್ಕಾಗಿ 1954ರಲ್ಲಿ ವಕ್ಫ್ ಬೋರ್ಡ್ ಆಕ್ಟ್ ಅನ್ನ ಪರಿಚಯ ಮಾಡಿದ್ರು. 1964ರಲ್ಲಿ ಸೆಂಟ್ರಲ್ ವಕ್ಫ್ ಬೋರ್ಡ್ ರಚನೆ ಆಯಿತು. ಮುಸ್ಲಿಮರು ಆಸ್ತಿ ದಾನ ಮಾಡಿದ್ರೆ ಅದು ವಕ್ಫ್ ಬೋರ್ಡ್ ಹಿಡಿತದಲ್ಲಿ ಇರ್ತಿತ್ತು. ಅವುಗಳನ್ನ ಮಸೀದಿ, ಮದರಸಗಳಿಗಷ್ಟೇ ಬಳಸಬೇಕಿತ್ತು. ಮುಸ್ಲಿಮರ ಪ್ರಕಾರ ದಾನದ ಆಸ್ತಿಯನ್ನ ಮಾರುವುದು ಹರಾಮ್. ಅಂದ್ರೆ ಮುಸ್ಲಿಮರ ಆಸ್ತಿ ಮುಸ್ಲಿಮರ ಬಳಿಯೇ ಇರಬೇಕಿತ್ತು. ಸದ್ಯ ದೇಶದಲ್ಲಿ ಸೇನೆ, ರೈಲ್ವೆ ಇಲಾಖೆ ಬಿಟ್ರೆ ವಕ್ಫ್ ಬಳಿ ಹೆಚ್ಚು ಆಸ್ತಿ ಇದೆ. 9,40,000 ಎಕರೆ ಜಾಗ ಸದ್ಯ ವಕ್ಫ್ ಸುಪರ್ದಿಯಲ್ಲಿದೆ. ದೇಶದಲ್ಲಿ ಒಟ್ಟು 30 ರಿಂದ 40 ವಕ್ಫ್ ಬೋರ್ಡ್ಗಳಿವೆ. ಆ ವಕ್ಫ್ ಬೋರ್ಡ್ ಆಸ್ತಿ 1,20,000 ಕೋಟಿಗೆ ಹೆಚ್ಚಂತೆ. ಅಂದ್ರೆ ಕರ್ನಾಟಕ ಬಜೆಟ್ನಲ್ಲಿ 30%. ವಕ್ಫ್ ಬೋರ್ಡ್ ಬಳಿ ಸಿಕ್ಕಾಪಟ್ಟೆ ಆಸ್ತಿ ಇರೋದ್ರಿಂದ ಅಪಾರ ಅವ್ಯವಹಾರಗಳು ಆಗ್ತಾ ಇವೆ. ಆ ಅವ್ಯವಹಾರದ ಮೊತ್ತವೇ ಟ್ರಿಲಿಯನ್ ಲೆಕ್ಕದಲ್ಲಿ ಇದೆಯಂತೆ. ಇದೇ ಕಾರಣಕ್ಕೆ ವಕ್ಫ್ ಬೋರ್ಡ್ಗಿರುವ ಸ್ವತಂತ್ರ ಶಕ್ತಿಗೆ ಕೊಕ್ಕೆ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ. ರಾಜಶೇಖರ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಓಕೆ, ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಅದಕ್ಕಿಂತ ಮೊದಲು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಹಿಂದೆ ಕೂಡ ನಾನು ವಕ್ಫ್ ಬಗ್ಗೆ ನಿಮಗೆ ಹೇಳಿದ್ದೆ. ಇದರ ಹೊರತಾಗಿ 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆಯ್ತಲ್ಲ, ಇಲ್ಲಿ ಮುಸ್ಲಿಮರೆಲ್ಲ ಪಾಕಿಸ್ತಾನಕ್ಕೆ ಹೋದವರು ಇಲ್ಲೇ ತಮ್ಮ ಆಸ್ತಿಗಳನ್ನು ವಕ್ಫ್ ಬೋರ್ಡ್ಗೆ ಕೊಟ್ಟು ಹೋಗ್ತಾರೆ. ಅಂದರೆ ಕೆಲವರು ದಾನ ಮಾಡ್ತಾರೆ. ಅದನ್ನು ಮಾರಾಟ ಮಾಡಿ ಮುಸ್ಲಿಮರಿಗೆ ಏನು ಮಾಡೋಂಗಿಲ್ಲ. ಮುಸ್ಲಿಮರ ಅದು ಮಾರಾಟ ಮಾಡೋದು ಆರಾಮ್ ಅಂತಿದೆ. ಮದ್ರಸಾ ಶಾಲೆ ಮಾಡಬಹುದು. ಇದು ವಕ್ಫ್ಗೆ ಕೊಟ್ಟಿರುವಂಥ ಜಾಗ 1.2 ಲಕ್ಷ ಕೋಟಿಯಷ್ಟು ಸಂಪತ್ತು. ನಿಮಗೆ ಎನಿಮಿ ಪ್ರಾಪರ್ಟಿ ಅಂತಿದೆ, ವೈರಿ ಸ್ವತ್ತು ಅಂತಿದೆ. ಅದು ಕೂಡ ಸೇಮ್. ಭಾರತದಲ್ಲಿದ್ದ ಪಾಕಿಸ್ತಾನಕ್ಕೆ ಹೋದಂಥವರು ಮತ್ತು ಕೆಲವರು ಚೀನಾಕ್ಕೂ ಕೂಡ ಹೋದರು, ಚೀನಾದವರು ಕೂಡ ಇದ್ದರು. ಅವರು ಅಲ್ಲಿ ಜಾಗವನ್ನು ಬಿಟ್ಟು ಹೋಗಿರ್ತಾರೆ ಇಲ್ಲೇ. ಅದನ್ನು ಎನಿಮಿ ಸ್ವತ್ತು, ಶತ್ರು ಆಸ್ತಿ ಅಂತ ಹೇಳಲಾಗುತ್ತೆ. ಅದರ ಲೆಕ್ಕಾಚಾರ ಇವತ್ತು ನಾನು ತೆಗೆದು ನೋಡಿದೆ. ಅದು ಕೂಡ 1.4 ಲಕ್ಷ ಕೋಟಿ ಬೆಲೆ ಬಾಳುವಂಥದ್ದು. ಅದನ್ನೀಗ ಮಾರಾಟ ಮಾಡಬೇಕು, ಇದೆಲ್ಲ ಆ ಥರ ಇದೆ. ಇದು ಗೊತ್ತಲ್ಲ ಇದೆ ಯಾವ ಥರ ಬಂತು ಅಂತೇಳಿ. ಈಗ ಅದು ಬದಲಾವಣೆ ಅಂತಂದರೆ ಯಾಕೆ ಆಗಿದ್ರೆ ನೋಡಿ, ಎರಡಿದೆ. ದೇವಸ್ಥಾನಗಳ ಪರ ಇರುವಂಥ ಜಾಗಗಳನ್ನು ಸರ್ಕಾರ ಯಾವಾಗ ಏನು ಬೇಕಿದ್ರೂ ಮಾಡ್ಕೋಬೋದಂತೆ. ಶಾಲೆ, ನಾನು ಹೇಳಿದ್ದೀನಿ, ಶಾಲೆ ಮಾಡ್ಬೋದು, ಆಸ್ಪತ್ರೆ ಮಾಡ್ಬೋದು, ಪೊಲೀಸ್ ಸ್ಟೇಷನ್ ಮಾಡ್ಬೋದು, ಬಾವಿ ತೋಡ್ಬೋದು. ಯಾಕೆ ಅಂತಂದರೆ ಜಾತ್ಯತೀತ ರಾಷ್ಟ್ರ. ಕ್ರಿಶ್ಚಿಯನ್ರ ಜಾಗ ಮುಟ್ಟಂಗಿಲ್ಲ, ಮುಸ್ಲಿಮರ ಮುಟ್ಟಂಗಿಲ್ಲ. ಮತ್ತು ಯಾವ ಜಾತ್ಯತೀತ ರಾಷ್ಟ್ರ? ಪಾಕಿಸ್ತಾನವೂ ಕೊಟ್ಟು, ಬಾಂಗ್ಲಾದೇಶನೂ ಕೊಟ್ಟು, ಇದರಲ್ಲೂ ಇಲ್ಲ, ಅಲ್ಲೂ ಮತ್ತೆ ಕೊಡಬೇಕು ಅಂತಂದರೆ ಒಳ್ಳೆ ಕಥೆ ಆಯ್ತಲ್ಲ. ಅದೂ ಹೇಗೆ? ಬಹಳ ಮುಖ್ಯವಾಗಿ ಬದಲಾವಣೆ ಆಗಬೇಕಾಗಿರೋದು ಬದಲಾವಣೆ. ಒಬ್ಬನ ಹತ್ರ ಒಂದು 5 ಎಕರೆ ಜಾಗ ಇದೆ, ವರ್ಷಾಂತರಗಳಿಂದ ಜಾಗ ಮಾಡ್ಕೊಂಡು ಬರ್ತಾ ಇದ್ದಾನೆ. ವಕ್ಫ್ ಹೇಳುತ್ತೆ ಅದು ನಂದು ಅಂತ. ವಕ್ಫ್ ಹೇಳುತ್ತೆ ಆ ಜಾಗ ನಂದು ಅಂತ. ಆಗ ಏನು ಹೇಳ್ಬೇಕು ಅವನು? ನಿಂದು ಅಂತಂದರೆ ದಾಖಲೆ ತಗೊಂಬ ಅಂತ ಹೇಳ್ಬೇಕಲ್ವಾ? ಕಾನೂನು ಹಂಗಲ್ವಾ? ಅದು ನಂದ್ರಿ ಜಾಗ ಅಂತ ನಾನು ಹೇಳಿದರೆ ನಾನು ದಾಖಲೆ ಕೊಡುವೆ, ಅದು ನನ್ನ ಜಾಗ. ಇದು ಹಂಗಲ್ಲ. ಅದು ನಂದು ಅಂತ ನಾನು ಹೇಳೋದು ವಕ್ಫ್, ನಾನು ಆ ಜಾಗ ನಂದು ಅಂತ. ದಾಖಲೆ ತಗೊಂಬ ಅಂತ ಅವನು ನನ್ನ ಹತ್ರ ಕೇಳಂಗಿಲ್ಲ. ನೀನು ದಾಖಲೆ ತಗೊಂಡು ಕೊಡು, ನಿಂದಲ್ಲ ಅಂತೇಳಿ, ನಿಂದು ಅಂತೇಳಿ ಕೊಡು ಅಂತ. ಅವನು ಏನು ತಡಬಡಾಯಿಸಿ ಅವನಿಗೇನು ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಅಂತಂದರೆ ಇವನು ತೋರಿಸ್ಬೇಕು ಅಂತಿಲ್ಲ, ಅದು ಇವನಿಗೆ. ಇದು ಯಾವ ಕಾನೂನು? ಸರಿ, ಇದು ಸರಿ ಇಲ್ಲ ಅಂತೇಳಿ ಅವನು ಕೋರ್ಟ್ಗೆ ಹೋಗೋಂಗಿಲ್ಲ. ವಕ್ಫ್ನಲ್ಲೇ ಒಂದು ಟ್ರಿಬ್ಯುನಲ್ ಇದೆ, ಅವರೇ ಡಿಸೈಡ್ ಮಾಡಬೇಕು. ಅಲೇ 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 ಇದು ಬದಲಾವಣೆ ಆಗಬೇಕು. ಹಾಗಂತ ಮುಸ್ಲಿಮರಿಗೆ ಮೋಸ ಆಗಬೇಕು, ಮತ್ತೊಂದು ಜಾತಿಗೆ ಮೋಸ ಆಗಬೇಕು ಅಂತಲ್ಲ. ಅದಕ್ಕೊಂದು ಕಾನೂನು ಕ್ರಮ ಬೇಕಲ್ಲ. ಹಾಗಿದ್ದರೆ ನೋಡಿ, ರಾಜ್ಯಸಭೆಯಲ್ಲಿ ಒಟ್ಟು 245, ಈಗ ಸಿಟ್ಟಿಂಗ್ 233 ಇರಬೇಕು. 117 ಬಂದರೂ ಸಾಕು, ಗೆದ್ದು ಬಿಡ್ತಾರೆ ರಾಜ್ಯಸಭೆಯಲ್ಲಿ. ಲೋಕಸಭೆಯಲ್ಲಿ 272 ಬರಬೇಕು. ಮೊದಲು ರಾಜ್ಯಸಭೆಗೆ ಬರ್ತೇನೆ ನಾನು ಎಷ್ಟು ಅಂತೇಳಿ ನೋಡಿ. ರಾಜ್ಯಸಭೆಯಲ್ಲಿ 233 ಲೆಕ್ಕ ಇಟ್ಟರೆ, ನೀವು 233 ಲೆಕ್ಕ ಇಟ್ಟರೆ 119 ಬಂದರೆ ಸಾಕು. ಇಲ್ಲಿ ಕಾಣ್ತಾ ಇದೆ ರಾಜ್ಯಸಭೆ ಬಹುಮತಕ್ಕೆ 119 ಬಂದರೆ ಸಾಕು. NDA ಮೈತ್ರಿಕೂಟ ಎಷ್ಟಿದೆ? 125 ಇದೆ ಆಲ್ರೆಡಿ. ಇಂಡಿ ಮೈತ್ರಿಕೂಟ ವಿರೋಧ ಮಾಡೋರು 88. ಯಾರೆಲ್ಲ BJP, ಯಾರೆಲ್ಲ NDA ಮೈತ್ರಿಕೂಟ? BJP 98 ಇದೆ, JDU ನಿತೀಶ್ ಕುಮಾರ್ ಅವ್ರದ್ದು 4 ಇದೆ, NCP ಶರದ್ ಪವಾರ್ ಅವ್ರದ್ದು 3 ಇದೆ, TDP ಸಾರಿ NCP ಶರದ್ ಪವಾರ್ ಅಲ್ಲ, ಯಾರು ಅಜಿತ್ ಪವಾರ್ ಅವ್ರದ್ದು ಇನ್ನೊಂದು NCP. ಯಾಕಂದರೆ ಅವ್ರ ಗಡಿಯಾರ ಇವರಿಗೆ ಬಂದುಬಿಟ್ಟಿದೆ, ಯಾಕಂದರೆ ಜಾಸ್ತಿ ಬಂದುಬಿಟ್ಟಿದ್ದಾರೆ. TDP ತೆಲುಗುದೇಶಂ ಪಾರ್ಟಿ, ಶಿವಸೇನೆ ಏಕನಾಥ್ ಶಿಂದೆ ಬಣ ವಾಪಸ್ ಬಂದ್ರಲ್ಲ ಅವರು, RLD, ಆಮೇಲೆ JDS 1, RPI ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ, NPP, PMK ತಮಿಳು ಮಾನಿಲ ಕಾಂಗ್ರೆಸ್, UPPL, AGP ನಾಮನಿರ್ದೇಶಿತ ಡ್ಯಾಶ್ 125. ರಾಜ್ಯಸಭೆಯಲ್ಲಿ ಗೆದ್ದು ಬಿಡ್ತಾರೆ, ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ನೆಕ್ಸ್ಟು ಲೋಕಸಭೆಯಲ್ಲಿ 547 ಪೈಕಿ ಬಹುಮತಕ್ಕೆ ಬೇಕಿರೋದು 272 ಬಂದರೆ ಇದು ಪಾಸ್ ಆಗುತ್ತೆ. BJP ಬಳಿ ಎಷ್ಟಿದೆ? ಆಲ್ರೆಡಿ 293 ಇದೆ NDAಯಲ್ಲಿ. ಯಾರೆಲ್ಲ NDA? BJP 240. ಈಗ ಡೌಟ್ ಇರೋದೇನು ಹೇಳಿ, 272 ಬೇಕಲ್ವಾ? BJP ಈಗ 2014 ಮತ್ತು 2019 ಆಗಿದ್ದರೆ 2014ರಲ್ಲಿ ಈ 272 ಪೈಕಿ BJP ಬಳಿ ಒಂದರಲ್ಲೇ 282 ಇತ್ತು. ಅರ್ಥ ಆಯ್ತಾ? 2019ರಲ್ಲಿ
BJP ಒಂದೇ ಪಾರ್ಟಿಯಲ್ಲಿ 303 ಇತ್ತು, ಈ ಬಾರಿ 240 ಬಂದಿದೆ. ಹಾಗಾಗಿ ಉಳಿದ ಫ್ರೆಂಡ್ಸ್ಗಳು ಅನಿವಾರ್ಯ. 240, JDU 12, ಇದು ಲೋಕಸಭಾ. NCP 1, TDP 16, ಶಿವಸೇನೆ 7, RLD 2, JDS 1, ಜನಸೇನಾ ಪವನ್ ಕಲ್ಯಾಣ್, HAM 1, ಅಪ್ನಾದಳ್, AJSU, UPPA, AGP, SKM ಇರಲಿ 293 ಗೆದ್ದು ಬಿಡ್ತಾರೆ. ಸೊ ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇದನ್ನು ಅಂಗೀಕಾರ ಮಾಡಿಕೊಳ್ತದೆ. ಬದಲಾವಣೆಗಳು ಏನಾಗುತ್ತೆ ಅನ್ನುವಂಥ ಡೌಟು, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕಾರಣವಾಗುವುದು. 2 ಪಾಯಿಂಟ್ ಇದೆ. ಯಾಕೆ ಅಂತಂದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಪಲ್ಟುರಾಮ್ ಅಲ್ವಾ, ಅವ್ರಿಗೂ ಮುಸ್ಲಿಮರ ಓಟು ಬೇಕು. TDP ಆಂಧ್ರ ಪ್ರದೇಶ ಮುಖ್ಯಮಂತ್ರಿ, TDPಗೂ ಜನಸೇನಾಗೂ ಮುಸ್ಲಿಂ ಓಟ್ ಬೇಕು. ಇವರು ನೇರವಾಗಿ ಸಪೋರ್ಟ್ ಮಾಡಿದಾಗ ನಾಳೆ ಏನಾಗುತ್ತೆ ಅನ್ನುವಂಥ ಕೆಲವು ಡೌಟ್ಗಳು ಕಾಡ್ತಾ ಇದೆ. ಇರಲಿ, ನಾಳೆ ನೋಡೋಣ ಏನಾಗುತ್ತೆ ಅಂತೇಳಿ. ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆದ ನಂತರ ಅವ್ರು ರಿಟೈರ್ ಆಗ್ತಾರೆ, ಬೇರೆ ಯಾರು ಆಗ್ತಾರೆ ಅಂತ ಈ ವಿರೋಧ ಪಕ್ಷಗಳು ಇಂಡಿ ಮೈತ್ರಿ ಕೂಡ ಖುಷಿ ಪಡ್ತಾ ಇದ್ರೆ, ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್, ಆಮೇಲೆ ಜೈಶಂಕರ್, ಮತ್ತೊಂದು ಕಡೆ ನಿತಿನ್ ಗಡ್ಕರಿ, ಅಮಿತ್ ಶಾ ಎಲ್ಲರೂ ಕೂಡ ರೇಸಲ್ಲಿದ್ದಾರೆ. ಸೊ ಹಾಗಾಗಿ ಬೇಕಾದಷ್ಟು ಜನ ಇದ್ದಾರೆ ಅಂಥೇಳಿ ರಾಜಕೀಯ ಚರ್ಚೆಗಳು ಶುರುವಾಗಿದೆ. ಮತ್ತೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿದೆ. ದ್ರಾವಿಡ ನಾಡನ್ನು ಕೈವಶ ಮಾಡಿಕೊಳ್ಳಬೇಕು ಅಂತ BJPಗರು ಅಣ್ಣಾಮಲೈಗೆ ಪಟ್ಟ ಕಟ್ಟಿದ್ರು. ಭಾಳ ಅದ್ಭುತವಾಗಿ ಅವರಲ್ಲಿ ಕೆಲಸ ಮಾಡಿದರು. ಆದರೆ ಇದೀಗ ಅಣ್ಣಾಮಲೈ ಅವರಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆಯಂತೆ. ಅದಕ್ಕೆ ಕಾರಣ ಯಾವ ಪಕ್ಷದ ವಿರುದ್ಧ, ಯಾವ ಜಯಲಲಿತಾ ಪಕ್ಷದ ವಿರುದ್ಧ ವಾಚಾಮಗೋಚರವಾಗಿ ಬೈತಾ ಇದ್ರೋ ಅಣ್ಣಾಮಲೈ, ಅದೇ ಪಕ್ಷ ಈಗ ಹೇಳಿದೆಯಂತೆ ಅವರನ್ನು ಕೆಳಗಿಳಿಸಿ ಅಂತ. ಅಮಿತ್ ಶಾ ಓಕೆ ಅಂತ ಹೇಳಿದಾರಂತೆ. ಅರೆ ಸರ್ಪ್ರೈಸ್ ಆಯಿತಾ? ಇದರಲ್ಲೊಂದು ಕುಟೆನ್ಸ್ ಇದೆ, ಬನ್ನಿ ಹೇಳ್ತೀನಿ ಏನು. ಅಣ್ಣಾಮಲೈಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್. ತಮಿಳುನಾಡು ಅಧ್ಯಕ್ಷ ಸ್ಥಾನದಿಂದ ದಿಢೀರ್ ಕೋಕ್. 2026ರ ವಿಧಾನಸಭಾ ಚುನಾವಣೆಗೂ ಮುನ್ನ ತಮಿಳುನಾಡು ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಶೀಘ್ರವೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಬದಲಾವಣೆಯಾಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಅಣ್ಣಾಮಲೈ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. ಅಣ್ಣಾಮಲೈಗೆ ಬಿಜೆಪಿ ಶಾಕ್. ತಮಿಳುನಾಡು ಬಿಜೆಪಿ ಸಾರಥ್ಯ ಬದಲಾವಣೆ ಆಗೋದು ಬಹುತೇಕ ಫಿಕ್ಸ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. AIADMK ಜೊತೆ ಮೈತ್ರಿ ಮಾಡಿಕೊಳ್ಳಲು ವರಿಷ್ಠರು ಲೆಕ್ಕಾಚಾರ ಹಾಕ್ತಾ ಇದ್ದು, 2026ರ ಅಸೆಂಬ್ಲಿ ಚುನಾವಣೆಗೆ ಈಗಿನಿಂದಲೇ ರಣತಂತ್ರ ಹೆಣೆಯುತ್ತಿದ್ದಾರೆ. ಈಗಾಗಲೇ ಅಮಿತ್ ಶಾ ಅಣ್ಣಾಮಲೈ ನಡುವೆ ಮಹತ್ವದ ಮಾತುಕತೆ ನಡೆದಿದ್ದು, AIADMK ಜೊತೆ ಮೈತ್ರಿಗೆ ನಿಮ್ಮ ರಾಜೀನಾಮೆ ಅನಿವಾರ್ಯ, ಇಲ್ಲವಾದ್ರೆ ಮೈತ್ರಿ ಸಾಧ್ಯವಿಲ್ಲ ಅಂತ ಮಾಜಿ ಸಿಎಂ ಪಳನಿಸ್ವಾಮಿ ಹೇಳಿದ್ದಾರೆ. ಆದ್ದರಿಂದ ರಾಜ್ಯಾಧ್ಯಕ್ಷ ಸ್ಥಾನ ಬಿಡುವಂತೆ ಅಮಿತ್ ಶಾ ಸೂಚನೆ ನೀಡಿದ್ದಾರಂತೆ. ಎರಡು 2023ರಲ್ಲಿ AIADMK ಮತ್ತು ಬಿಜೆಪಿಯ ನಡುವಿನ ಮೈತ್ರಿ ಅಂತ್ಯವಾಗಿತ್ತು. 2026ಕ್ಕೆ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೆ ಮೈತ್ರಿಯ ಲೆಕ್ಕಾಚಾರ ಜೋರಾಗಿದೆ. ಈ ಮೈತ್ರಿಯ ತಂತ್ರಗಾರಿಕೆಯಲ್ಲಿ ಮೊದಲಿಗೆ ಅಣ್ಣಾಮಲೈಗೆ ಬಿಗ್ ಶಾಕ್ ನೀಡಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೊಂದು ರೀತಿಯಲ್ಲಿ ಮಹಾ ತಂತ್ರಗಾರಿಕೆ BJP. ಏನಾದರೂ ಮಾಡಿ ಅಲ್ಲಿ ಎಂಟ್ರಿ ಕೊಡಬೇಕು ಅಂತ ಟಾಕು ಮತ್ತೊಂದು ಏನೂ ಇಲ್ಲ. ನೀವು ನೋಡಬೇಕಿದ್ರೆ ಕರ್ನಾಟಕದಲ್ಲಿ ಏನಾದರೂ BJP ಅಧ್ಯಕ್ಷ ಹಿಂಗೆ ಆ ಕಡೆ ಈ ಕಡೆ ಆಗಿದ್ದರೆ, ಅಥವಾ ಕಾಂಗ್ರೆಸ್ ಅಧ್ಯಕ್ಷ ಆ ಕಡೆ ಈ ಕಡೆ ಆಗಿದ್ದರೆ, ಮರುದಿವಸ ಲಬೋ 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 ಅಂತ ನೀವು ಬರೆದಿಟ್ಕೊಳ್ಳಿ. ಅಣ್ಣಾಮಲೈ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಬರೋದನ್ನ ಬರೆದಿಟ್ಕೊಳ್ಳಿ. ಇದು ಪಕ್ಷದ ಕೆಲವು ನಿರ್ಧಾರ ಅಂತಲೇ ಹೇಳ್ತಾರೆ. ಬಿಟ್ಟರೆ ಅದನ್ನು ಮನವರಿಕೆ ಮಾಡಿಕೊಡು. ನೋಡಿ, ಅದು ಅಣ್ಣಾಮಲೈ ಆದ ಕಾರಣಕ್ಕಾಗಿ ಅಮಿತ್ ಶಾ ಕರೆದು ಮನವರಿಕೆ ಮಾಡಿಕೊಟ್ರು. ಕರ್ನಾಟಕದಲ್ಲಾದರೆ ಕೇರೆ ಮಾಡ್ತಿರಲಿಲ್ಲ, ಬೇಡವಾ ನಡಿ ಅಂತಿದ್ರು. ಯಾಕೆ ಅಂತಂದರೆ ನೀವು ಆ ಪಕ್ಷದ ಶಿಸ್ತನ್ನು ಪಾಲಿಸ್ತಾ ಇದ್ದರೆ ಅದಕ್ಕೆ ಸಿಗುವಂಥ ಗೌರವ ಸಿಕ್ಕೇ ಸಿಗುತ್ತೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH